ಪೂರ್ಣಾನಂದ ಜ್ಞಾನ ಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಥ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಸರಿ ನೋಡಿ, ಈಗ 4ನೇ ಮಂತ್ರ ಪ್ರಾರಂಭ ಆಗಿರ್ತದೆ. ಈ 4ನೇ ಮಂತ್ರದಲ್ಲಿ ಎಷ್ಟು ಚಂದ ವಿಷಯದ ಅಂತಂದ್ರೆ, ಪ್ರಾಜ್ಞನಾಮಕ ಪರಮಾತ್ಮನಿಗೂ ತುರ್ಯನಾಮಕ ಪರಮಾತ್ಮನಿಗೂ ಏನು ವೈಧರ್ಮ್ಯ ಅಂದರೆ ಭೇದ ಇದೆ ಅಂತ ತಿಳಿಸ್ಬೇಕಾಗಿದೆ. ಅಂದ್ರೆ ಅವ ಏನು ಕೆಲಸ ಮಾಡ್ತಾನೆ, ಏನಪ್ಪ ಇವ ಏನು ಕೆಲಸ ಮಾಡ್ತಾನೆ? ನ ಪ್ರಜ್ಞಾನಘನಂ ನಾ ಪ್ರಜ್ಞಂ ಅಂತ ಮೊದಲನೇ ಮಂತ್ರದಲ್ಲಿ ಬಂದದ್ದು. ಆ ಮೊದಲನೇ ಮಂತ್ರವು ನ ಪ್ರಜ್ಞಾನಘನಂ ನಾ ಪ್ರಜ್ಞಂ ಅಂತ ವೈಶಿಷ್ಟ್ಯ ಹೇಳಬೇಕಾಗಿದಲ್ಲ. ಇದು ಇವನ ಕೆಲಸ, ಇದು ಇವನ ಕೆಲಸ ಅಂಥೇಳಿ. ತುರ್ಯನಾಮಕ ಪರಮಾತ್ಮ ನ ಅಪ್ರಜ್ಞಂ, ಪ್ರಾಜ್ಞನಾಮಕ ಪರಮಾತ್ಮ ನ ಪ್ರಜ್ಞಾನಘನಂ. ತುರ್ಯನಾಮಕ ಪರಮಾತ್ಮನು ತಿಳಿಸೋದೇ ಇಲ್ಲ ಅಂತಿಲ್ಲ, ತಿಳಿಸ್ತಾನೆ. ಪ್ರಾಜ್ಞನಾಮಕ ಪರಮಾತ್ಮನು ತಿಳಿಸುವುದಿಲ್ಲ ಅಂತದ. ಪ್ರಾಜ್ಞನಾಮಕ ಪರಮಾತ್ಮನಲ್ಲಿ ತಿಳಿಸದೇ ಇರುವಿಕೆ ಎನ್ನುವುದು ವಿಶೇಷ ಧರ್ಮವಾದರೆ, ತುರ್ಯನಾಮಕ ಪರಮಾತ್ಮನಲ್ಲಿ ತಿಳಿಸುವಿಕೆ ಎಂಬುದು ವಿಶೇಷ ಧರ್ಮ ಅಂತಿಷ್ಟು ಹೇಳಿದರು. ಸ್ವಲ್ಪ ಅದನ್ನು ವಿವರಣೆ ಕೊಡ್ತಾರೆ. ಈ ಮಂತ್ರದ ವಿವರಣೆ ಅದು. ನಾತ್ಮಾನಂ ನ ಪರಾಂಶ್ಚೈವ ನ ಸತ್ಯಂ ನಾಭಿಚಾನೃತಂ ಪ್ರಾಜ್ಞಃ ಕಿಂಚನ ಸಂವೇತಿ ತುರ್ಯಂ ತತ್ಸರ್ವದೃಕ್ ಸದಾ. ಪ್ರಾಜ್ಞಃ ಕಿಂಚನ ಸಂವೇತಿ, ಏನೋ ಒಂದು ಸ್ವಲ್ಪ ಜ್ಞಾನ ಮಾಡಿಕೊಡೋದು ಬಿಟ್ಟರೆ ಇನ್ನು ಉಳಿದದ್ದನ್ನು ಯಾವುದನ್ನು ಜ್ಞಾನ ಮಾಡಿಕೊಡೋದಿಲ್ಲ. ಈಗಾಗಲೇ ನಾವು ಪ್ರಾಜ್ಞನಾಮಕ ಪರಮಾತ್ಮನು ಏನು ಜ್ಞಾನ ಮಾಡಿಕೊಡ್ತಾನ ಅಂತ ಹೇಳ್ಬಿಟ್ಟಿವಿ. ಒಂದು ಅಜ್ಞಾನ, ನಿದ್ರೆ, ಅಜ್ಞಾನ, ಕಾಲ, ಸುಖ, ತನ್ನ ಸ್ವರೂಪ ಜೀವನಿಗೆ. ಏತಾವಂತಂ ಕಾಲಂ ಅಹಂ ಸುಖಂ ಅಪ್ಸ್ವಾಪ್ಸಂ, ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ. ಮಲಗೋದಂದ್ರೆ ಅಜ್ಞಾನ, ಸುಖ, ನಾನು, ಕಾಲ, ಇಷ್ಟು 4 ಮಾತ್ರ ಮಾಡ್ತಾನೆ ವಿನಃ ಇನ್ನು ಉಳಿದದ್ದನ್ನು ಯಾವುದನ್ನು ಮಾಡೋದಿಲ್ಲ. ಉಳಿದದ್ದನ್ನು ಯಾವುದನ್ನು ಮಾಡೋದಿಲ್ಲ ಅಂದರೆ ನಿದ್ರೆಯಲ್ಲಿ ಇನ್ಯಾವುದರ ಜ್ಞಾನ ಆಗೋದಿಲ್ಲ. ನಾತ್ಮಾನಂ, ತನ್ನ ಸ್ವರೂಪದ ಜ್ಞಾನ ಮಾಡಿಕೊಡೋದಿಲ್ಲ ದೇವರು. ಏನು ಮಾಡಿಕೊಡೋದಿಲ್ಲಪ್ಪ ದೇವರು? ಪ್ರಾಜ್ಞನಾಮಕ ಪರಮಾತ್ಮನು ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಡುವುದಿಲ್ಲ. ಅರ್ಥ ಆಯ್ತಾ? ನಮ್ಮ ಸ್ವರೂಪದ ಜ್ಞಾನ ಆಗ್ತದೆ, ನಾನಿದ್ದೀನಿ ಎಂಬ ಜ್ಞಾನ ಆಗ್ತದೆ. ಬಟ್ ಆದರೆ ದೇವರ ಜ್ಞಾನ ಆಗೋದಿಲ್ಲ. ಆದ್ರಿಂದ ನ ಆತ್ಮಾನಂ, ತನ್ನ ಸ್ವರೂಪವನ್ನು ಮಾಡಿಕೊಡೋದಿಲ್ಲ. ನ ಪರಾನ್, ಹೊರಗಿದ್ದವರ ಯಾರ ಜ್ಞಾನವನ್ನು ಮಾಡಿಕೊಡು. ನಿನ್ನ ಜ್ಞಾನ ಮಲಗಿದಾಗ ನನಗಾಗೋದಿಲ್ಲ. ವಾಡೇಕರ್, ನಾನು ಮಲ್ಕೊಂಡಾಗ ನಿಮ್ಮ ಜ್ಞಾನವು ನನಗೆ ಆಗುವುದಿಲ್ಲ. ಮುಗಿದೋದ ಕೆಲಸ. ನ ಸತ್ಯಂ ನಾಪಿ ಚಾನೃತಂ, ಸತ್ಕರ್ಮದಿಂದ ಲಭಿಸುವ ಪುಣ್ಯ, ಅನೃತಂ ದುಷ್ಕರ್ಮಗಳಿಂದ ಬರುವಂತಹ ಪಾಪ, ಇದರ ಜ್ಞಾನವೂ ಆಗೋದಿಲ್ಲ ನಿದ್ದೆಯಲ್ಲಿ. ಪುಣ್ಯ ಮಾಡಿದೆ ಅಂತ ಗೊತ್ತಾಗಂಗಿಲ್ಲ, ಪಾಪ ಮಾಡಿದೆ ಅಂತ ಗೊತ್ತಾಗಂಗಿಲ್ಲ ನಿದ್ದೆಯೊಳಗೆ. ನಿದ್ದೆಯೊಳಗೆ ಏನು ಮಾಡಿದೆ ಅಂತ ಗೊತ್ತಾಗ್ತದೆ. ನ ಸತ್ಯಂ ನಾಪಿ ಚಾನೃತಂ, ಸತ್ಯಂ ಅಂದರೆ ಸತ್ಕರ್ಮ, ಅನೃತ ಅಂದರೆ ದುಷ್ಕರ್ಮ, ಅಂದರೆ ಅದರಿಂದ ಬರುವ ಪುಣ್ಯ ಪಾಪಗಳು. ಸತ್ಯ ಅಂದರೆ ಪುಣ್ಯ, ಅನೃತ ಅಂದರೆ ಪಾಪ. ನಾವು ಗಾಢವಾದ ನಿದ್ರೆಯಲ್ಲಿ ಇದ್ದಾಗ ಪುಣ್ಯ ಪಾಪಗಳು ನಮಗೆ ತಿಳಿಯುವುದೇ ಇಲ್ಲ. ಪ್ರಾಜ್ಞ ಕಿಂಚನ ಸಂವೇತಿ. ಆದರೆ ಪ್ರಾಜ್ಞನಾಮಕ ಪರಮಾತ್ಮ ಸ್ವಲ್ಪ ಅದೇನು ಕಾಲ ಇವುಗಳನ್ನು ಮಾತ್ರ ತಿಳಿಸಿಕೊಡ್ತಾನೆ. ಅರ್ಥ ಆಗಿದಲ್ಪ? ತುರ್ಯಂ, ತುರ್ಯ ನಾಮಕ ಪರಮಾತ್ಮನಾದರೋ ಏನು ಮಾಡ್ತಾನಪ್ಪ? ಎಲ್ಲವನ್ನ ನೋಡುತ್ತಾನೆ ಅಂತದ ಅಲ್ಲಿ. ಯಾಕಂತ ಆಮೇಲೆ ವಿಚಾರ ಮಾಡೋಣಂತೆ. ಅಲ್ಲಿ ಸಂವೇತಿ ಅಂದ್ರೆ ಅಲ್ಲೂ ಹಂಗ ಅರ್ಥಪ್ಪ ಅದಮ್ಮ. ಸಂವೇತಿ ಅಂತ ಅನ್ನೋ ಶಬ್ದಕ್ಕೆ ತಿಳಿಯುತ್ತಾನೆ ಅಂತ ಅರ್ಥ, ಸರ್ವದೃಕ್ ಅದನ್ನು ನೋಡುತ್ತಾನೆ ಅಂತ ಅರ್ಥ. ಎರಡು ಬದಲಾಯಿಸ್ಬೇಕು. ತೋರಿಸುತ್ತಾನೆ, ತಿಳಿಸುತ್ತಾನೆ ಅಂತ ಅರ್ಥ ಮಾಡಬೇಕು. ತೋರಿಸುತ್ತಾನೆ, ತಿಳಿಸುತ್ತಾನೆ ಅಂತ ಅರ್ಥ ಮಾಡಬೇಕು. ಅಂತರ್ನೀತ ನಿಚ್ಚ ಮಾಡ್ಬೇಕು ಈಗ ಅಲ್ಲಿ. ಸರಿ, ಅದನ್ನ ನೋಡಂತ, ಆ ಶಬ್ದಾರ್ಥವನ್ನು ನೋಡಂತ. ಭಾಷ್ಯ ನೋಡ್ರಿ ಈಗ. ನ ಆತ್ಮಾನಂ ನ ಪರಾಂಶ್ಚೈವ ನ ಸತ್ಯಂ ನಾಪಿ ಚಾನೃತಂ
ಪ್ರಾಜ್ಞಃ ಸಂವೇದಯೇತ್ ಕಿಂಚಿತ ಜೀವಕಾಲ ತಮೋ ವಿನಾ. ಪ್ರಾಜ್ಞನಾಮಕ ಪರಮಾತ್ಮನು ತನ್ನ ಸ್ವರೂಪವನ್ನಾಗಲಿ ನನ್ನಿಂದ ಭಿನ್ನರಾದ ವ್ಯಕ್ತಿಯ ಸ್ವರೂಪವನ್ನಾಗಲಿ ಪುಣ್ಯಕರ್ಮಗಳು ಪಾಪಕರ್ಮಗಳಾಗಲಿ ಇವುಗಳನ್ನು ನ ಸಂವೇದಯೇತ ತಿಳಿಸುವುದಿಲ್ಲ. ಕಿಂಚಿತ್ ಸ್ವಲ್ಪ ತಿಳಿಸ್ತಾನೆ. ಯಾವುದು? ಜೀವ ಕಾಲ ತಮೋವಿನ ಸುಪ್ತ್ಯವಸ್ಥಾಂ ಸುಖಾಂ ಚಾಪಿ. ಸುಪ್ತ್ಯವಸ್ಥಾ ಸುಖ ಗಾಢವಾದ ನಿದ್ರಾವಸ್ಥೆಯನ್ನು ಏನಪ್ಪ, ಗಾಢವಾದ ನಿದ್ರಾವಸ್ಥೆಯನ್ನು, ಸುಖವನ್ನು, ಜೀವವನ್ನು, ಕಾಲವನ್ನು, ಅಜ್ಞಾನವನ್ನು ಬಿಟ್ಟು ಇನ್ಯಾವುದನ್ನು ತಿಳಿಸುವುದಿಲ್ಲ ನಿದ್ರೆಯಲ್ಲಿ. ಏನು ಈ ವಾಕ್ಯ ಹೆಂಗದ? ಯಾಕೋ ಸ್ವಲ್ಪ ನಮಗೆ ನೋಡಿದ್ರೆ ಸರಿ ಅನ್ಸಂಗಿಲ್ಲ. ಏನು ಹೊಡೆಕ? ಜೀವ 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 ಕಾಲ ಅಜ್ಞಾನ ಸುಖ. ಜೀವ ಕಾಲ ಅಜ್ಞಾನ ಸುಖ ಸುಷುಪ್ತ್ಯವಸ್ಥಾ ಇಷ್ಟು ಬಿಟ್ಟರೆ ಉಳಿದದನ್ನು ತಿಳಿಸೋದಿಲ್ಲ ಅಂತಲ್ರಿ. ಮೊದಲಂತೀರಿ ಏನೂ ತಿಳಿಸಂಗಿಲ್ಲ ಅಂತ, ಆಮೇಲೆ ಅಂತೀರಿ ಸ್ವಲ್ಪ ತಿಳಿಸ್ತಾನಂತ. ಹೆಂಗದ ಇದು ಅಂದರೆ ಹೆಂಗದ? ನಹಿಂಸ್ಯಾತ್ ಸರ್ವಾಭೂತಾನಿ ಅಂತ ಒಂದು ವಾಕ್ಯದ. ನಹಿಂಸ್ಯಾತ್ ಸರ್ವಾಭೂತಾನಿ ಅಂದರೆ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಅಂತ ವಾಕ್ಯ. ಆದರೆ ಯಜ್ಞದಲ್ಲಿ ಪ್ರಾಣಿ ಹಿಂಸೆಯನ್ನು ಮಾಡ್ತದೆ. ವೇದವೇ ಹೇಳಿದ ಯಜ್ಞದಲ್ಲಿ ಪ್ರಾಣಿ ಹಿಂಸೆಯನ್ನು ಮಾಡು ಅಂತೇಳಿ. ಮತ್ತು ಪ್ರಾಣಿ ಹಿಂಸೆ ಮಾಡಬಾರದು ಎಂಬ ವಾಕ್ಯಕ್ಕೂ ಯಜ್ಞದಲ್ಲಿ ಪ್ರಾಣಿ ಹಿಂಸೆ ಮಾಡ್ರಿ ಎಂಬ ವಾಕ್ಯಕ್ಕೂ ವಿರೋಧ ಬಂದಾಗ ಹೆಂಗೆ ಪರಿಹಾರ ಮಾಡ್ತೀವಿ? ಯಜ್ಞದಲ್ಲಿ ಬರುವ ಪ್ರಾಣಿಗಳನ್ನು ಬಿಟ್ಟು ಇನ್ನುಳಿದ ಪ್ರಾಣಿಗಳ ಹಿಂಸೆಯನ್ನು ಮಾಡಬಾರದು ಅಂತ ಹೆಂಗೆ ಅರ್ಥ ಮಾಡ್ತೀವೋ, ಮಕ್ಕಳಿಗೆ ಹೊಡೆಯಬಾರದು ಅಂತ ವಾಕ್ಯದ. ಓದದೇ ಇದ್ದಾಗ ಚೆನ್ನಾಗಿ ಹೊಡೆಯಬೇಕು ಅಂತ ಅದ. ಏನಪ್ಪ? ಮೊದಲು ಮಕ್ಕಳಿಗೆ ಹೊಡಿಬಾರ್ದು, ಸೂಕ್ಷ್ಮ ಮನಸ್ಸಿನ ಮಕ್ಕಳು ಅಂತ ಹೇಳಿ. ಓದಲಿಲ್ಲ ಅಂದ್ರೆ 4 ಲಗಾಯಿಸ್ರಿ ಅಂತ ಅಂದ್ರೆ ಓದುವುದನ್ನು ಬಿಟ್ಟು ಇನ್ನುಳಿದ ಪ್ರಕರಣಗಳಲ್ಲಿ ಅವರಿಗೆ ಹೊಡಿಬಾರದು ಅಂತ ಹೆಂಗೆ ಅರ್ಥ ಮಾಡ್ತೀವೋ ಹಂಗೆ ಪ್ರಾಜ್ಞನಾಮಕ ಪರಮಾತ್ಮನು ಏನನ್ನು ತಿಳಿಸುವುದಿಲ್ಲ, ತಿಳಿಯುವುದಿಲ್ಲ. ಎರಡೂ ಅರ್ಥ. ತಿಳಿಯುವುದಿಲ್ಲ ಅಂತ ಹೇಳಿದ್ರೆ ಇಷ್ಟು ಬಿಟ್ಟು ಉಳಿದದನ್ನು ತಿಳಿಸೋದಿಲ್ಲ ಅಂತ ಅರ್ಥ. ಏನು ಬಿಟ್ಟು? ಕಾಲ ಅಜ್ಞಾನ, ಕಾಲ, ಸುಖ, ಸುಷುಪ್ತ್ಯವಸ್ಥಾ, ಜೀವನ ಸ್ವರೂಪ ಇಷ್ಟು ಬಿಟ್ಟು ಉಳಿದದನ್ನು ತೋರಿಸೋದಿಲ್ಲ ಅಂತ ಅರ್ಥ. ಸರ್ವಂತು ದರ್ಶಯೇನ್ ಮುಕ್ತೌ ತುರಿಯ ಪರಮೇಶ್ವರ. ತುರಿಯನಾಮಕ ಪರಮಾತ್ಮ ಮುಕ್ತಿಯಲ್ಲಿ ಆಯಾ ಜೀವರ ಯೋಗ್ಯತೆಯನ್ನು ನೋಡಿ ಇದನ್ನೆಲ್ಲ ತೋರಿಸ್ತಾನೆ. ತನ್ನ ಸ್ವರೂಪ ತೋರಿಸ್ತಾನೆ, ಪರನ ತೋರಿಸ್ತಾನೆ, ಸತ್ಕರ್ಮಗಳ ಫಲವನ್ನು ತೋರಿಸ್ತಾನೆ, ದುಷ್ಕರ್ಮಗಳ ಫಲವನ್ನು ತೋರಿಸ್ತಾನೆ. ಅವರಿಗಾಗಬೇಕಾಗಿಲ್ಲ, ನೋಡು ದುಷ್ಕರ್ಮಗಳ ಫಲ ಹಿಂಗಾಗ್ತದಂತ ತೋರಿಸ್ತಾನೆ ಅಷ್ಟೆ. ತುರಿಯನಾಮಕ ಪರಮಾತ್ಮನು ಮೇಲ್ ಕೂತ್ಕೊಂಡು, ಅರ್ಥ ಆಗಿಲ್ಲ? ಮೇಲ್ ಕೂತ್ಕೊಂಡು ನೋಡು, ಮುಕ್ತ ಕೇಳಿಲಿ, ನೋಡು ಹೆಂಗೆ ಸತ್ಕರ್ಮ ಮಾಡಿದ ಫಲ ಹೆಂಗಾಗ್ತದೆ, ದುಷ್ಕರ್ಮ ಮಾಡಿದ ಫಲ ಹೆಂಗಾಗ್ತದೆ ನೋಡು ಅಂತ ಹೇಳಿ ತೋರಿಸ್ತಾನೆ. ಆದರೆ ಪ್ರಾಜ್ಞನಾಮಕ ಪರಮಾತ್ಮನು ಗಾಢವಾದ ನಿದ್ರೆಯಲ್ಲಿ ಸತ್ಕರ್ಮದಿಂದ ಬರುವ ಪುಣ್ಯವನ್ನಾಗಲಿ ಅಸತ್ಕರ್ಮದಿಂದ ಬರುವಂತಹ ಪಾಪವನ್ನಾಗಲಿ ಯಾವುದು ತೋರಿಸೋದಿಲ್ಲ. ಇದೇ ವೈಲಕ್ಷಣ್ಯ. ತಿಳಿಲಿಲ್ಲ? ಏನು ತಿಳಿಲಿಲ್ಲ? ಅಲ್ಲ ಸತ್ಕರ್ಮದಿಂದ ಸತ್ಕರ್ಮದಿಂದ ಬಂದ ಪುಣ್ಯ ಪಾಪ ನಮ್ದು ತೋರಿಸೋದಿಲ್ಲ. ಹೌದು, ಮುಕ್ತರಿಗೂ ಇಲ್ಲೇ ಇಲ್ಲ, ಅವ್ರಿಗಿಲ್ಲೇ ಇಲ್ಲ. ಅದಕ್ಕೆ ಬೇರೆಯವ್ರು ತೋರಿಸ್ತಾನೆ. ಯಾಕ? ಏನು ಉಪಯೋಗ? ಸರ್ವದರ್ಶಕತ್ವ ಶಕ್ತಿ ಅದನ್ನು ತೋರಿಸಬೇಕಾಗಿದೆ ತುರಿಯನಾಮ ಪರಮಾತ್ಮನಿಗೆ. ತುರಿಯಂತು ಸರ್ವದೃಕ್ ಸದಾ ಅಂತ ವೇದವಾಕ್ಯ. ತುರ್ಯನು ಎಲ್ಲವನ್ನ ತೋರಿಸ್ತಾನ. ಎಲ್ಲ ತೋರಿಸ್ತಾನ ಅಂದ್ರೆ ಏನೇನು ತೋರಿಸ್ತಾನ? ಎಲ್ಲ. ಪುಣ್ಯವನ್ನು ತೋರಿಸ್ಬೇಕು, ಪಾಪವನ್ನು ತೋರಿಸ್ಬೇಕು. ಅವರಿಗಿಲ್ಲ, ಅದರಿಂದ ಅವರು ತೋರಿಸೋದಿಲ್ಲ, ಮಂದಿ ತೋರಿಸ್ತಾನೆ ಅಷ್ಟೆ. ಯಾಕ? ಏನು ಉಪಯೋಗ ಅಂತ ಕೇಳಬಾರ್ದು. ಈಗ ತತ್ವೋದ್ಯೋಗಗಳು ಈಗ ನೀರಡಿಕೆ ಆದ್ರೆ ಬಾವಿ ಬಗ್ಗೆ ಉಪದೇಶ ಮಾಡ್ಬೇಕು ನಿಮಗೆ. ಅವನಿಗೆ ಜಿಜ್ಞಾಸೆ ಅದ, ಅದನ್ನ ಸಂಸಾರ ಅವಸ್ಥೆಯೊಳಗಿದ್ದಾಗ ಯಾವುದನ್ನು ತಿಳ್ಕೊಳ್ಳಿಲ್ಲ ಅಂತ ಜಿಜ್ಞಾಸೆ ಅದ, ತಿಳ್ಕೋತಾನೆ ಅಂತ ಹೇಳ್ತಾನ. ಅಥವಾ ಹಿಂಗ ಅರ್ಥ ಮಾಡ್ಕೋಬೇಕಂತ ಅಂದ್ರೆ ಮುಕ್ತರು ತಾವೇನು ಅನುಭವಿಸ್ಬೇಕಾಗಿತ್ತು ಪಾಪ ಪೂರ್ಣ ಕರ್ಮಗಳು. ಅದನ್ನೇ ಹೇಳಿದ್ನಲ್ಲೋ, ಅಲ್ಲಿ ತಿಳ್ಕೊಂಡಿಲ್ಲ, ಇಲ್ಲಿ ತಿಳ್ಕೋತಾನೆ ಅಂತ ಹೇಳಿದ್ನಲ್ಲ. ಮತ್ತೆ ನನಗೆ ನೀ ಹೇಳಿದ್ದನ್ನೇ ಹೇಳಿದನ. ಈಗ ನಾನು ನಿದ್ರಾವಸ್ಥೆಯಲ್ಲಿ ಯಾವುದನ್ನು ತಿಳ್ಕೊಳ್ಳಿಲ್ಲ, ಅದನ್ನ ಈಗ ತಿಳ್ಕೊತೀನಿ ಅಂತಾನೆ ಅಷ್ಟೆ. ಅಲ್ಲಿ ಅನುಭವ ಬರೋದಿಲ್ಲ ಅವರಿಗೆ, ಅಲ್ಲಿ ಪಾಪ ಅನುಭವ ಬರೋದಿಲ್ಲ, ಅಲ್ಲಿ ಪುಣ್ಯ ಅನುಭವ ಬರೋದಿಲ್ಲ, ಅಲ್ಲಿ ಎಲ್ಲ ಅದೆಲ್ಲ ಇಲ್ಲೇ ಕ್ಲೋಸ್, ಚಾಪ್ಟರ್ ಕ್ಲೋಸ್. ಪುಣ್ಯ ಪ್ರಾರಬ್ಧ ಬಲ್ದ ಪುಣ್ಯ, ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ, ಇಷ್ಟ ಪುಣ್ಯ ಅಷ್ಟು ತೊಗೊಂಡೋಗಿ ಅನಿಷ್ಟ ಪುಣ್ಯ ಎಲ್ಲ ಬಿಟ್ಟು ಎಲ್ಲ ಮುಗಿದೋಗ್ಯದ. ಇಲ್ಲಿ ಅಲ್ಲೇನು ಇಲ್ಲೇ ಇಲ್ಲ, ಅಲ್ಲಿ ತೋರಿಸೋದಷ್ಟೇ ಮಂದಿದೇನಾಗ್ತದೆ ಅಂತ ತಿಳ್ಕೊಂಡ್ರೆ. ನೀ ಹೆಂಗೆ ಇದ್ದೀನಿ ತೋರಿಸ್ತಾನೆ ಅಷ್ಟೆ. ಅಲ್ಲಿ ಅನುಭವಿಸ್ದೇ ಇದ್ದೀನಿ, ಇಲ್ಲಿ ಅನುಭವಿಸ್ತಾನೆ ಅಂತೇಳಿ ಬರೋದೇ ಇಲ್ಲ. ಮುಕ್ತಿಯೊಳಗೆ ಹಂಗೆ ಅನುಭವಿಸ್ಲಿಕ್ಕೆ ಬರೋದೇ ಇಲ್ಲ. ನೀ ಹೇಳಿಕೊಂಡು ಹಂಗೆ ಹೊಂಟಿದ್ದಿ. ಏನು ಮತ್ತೆ ಹೇಳು ಹೇಳು. ಅಲ್ಲ ಸರ, ಈಗ ಅವಂದ ತೋರಿಸ್ತಾರ, ಆ ಮುಕ್ತಂದೇ ಅಲ್ಲ ಅಂತ ಹೇಳಿ ಮಂದಿ ತಗೊಂಡು ಅವ್ರೇನ್ ಮಾಡ್ತಾರ ಅಂತ. ನಾ ಹಿಂದಿದ್ದ ಹಿಂಗಿದ್ದೆ ಅಂತ ತಿಳ್ಕೊತಾನ, ಜ್ಞಾನ ಆಗ್ತದೆ ಅವನಿಗೆ.
ಜಿಜ್ಞಾಸೆ ಇತ್ತು ಅವನಿಗೆ ಆಗ್ತದೆ. ಆವಾಗ ಭಗವದ್ ರೂಪದಿಂದ ಏನು ಕಾರ್ಯ ಆಗ್ಲಿಕ್ಕೆ ಇತ್ತು ನಂಗೆ ತಿಳಿದಿದ್ದಿಲ್ಲ, ಭಗವದ್ ರೂಪ ಏನು ಮಾಡ್ತು ಅಂತ ತಿಳ್ಕೋದ ನಾವು. ಓಕೆ, ಅಂದ್ರೆ ನಾನು ನಿದ್ರಾವಸ್ಥೆಯೊಳಗೆ ನನಗೇನು ಸುಖ ಪ್ರಾಪ್ತಿ ಆಗ್ಯದ ದುಃಖ ಪ್ರಾಪ್ತಿ ಆಗ್ಯದ ಅನ್ನೋದು ನನಗೆ ಕಾಣ್ಲಿಕ್ಕೆ ಆಗದೆ ಇದ್ರು ಮುಕ್ತ ಅಲ್ಲಿದ್ದು ನನಗಾಗೋದನ್ನು ನೋಡ್ತಾನೆ. ಹೌದು, ಅದನ್ನೇ ಹೇಳಿದ್ದು. ಇನ್ನೊಬ್ಬರಿಗೆ ಆದದ್ದನ್ನ ತೋರಿಸಿ ನಿದ್ರಾವಸ್ಥೆಯಲ್ಲಿ ನನಗೆ ಯಾವಾಗ ಪ್ರಾಪ್ತ ಅದ ಅದು ಮುಕ್ತನಿಗೆ ಪ್ರಾಪ್ತದ. ಅವನಿಗೆ ಪ್ರಾಪ್ತದ ಅಲ್ಲ, ಅವನಿಗೆ ದರ್ಶನ. ದರ್ಶನ ಅದ ಅವನಿಗೆ. ಅದನ್ನೇ ಹೇಳಿದ್ದೀನಿ ಅವಾಗಿಂದ, ಅದನ್ನೇ ಹೇಳಿದ್ದು. ನಂದಲ್ಲ ಮಂದಿ ತೋರಿಸ್ತಾನೆ ಅಂತ ಹೇಳಿ ನೀ ಹಿಂಗಿದ್ದೀನಿ ತಿಳ್ಕೊ ಅಂತ ಹೇಳಿಕತ್ತಾನ. ಜ್ಞಾನ ಅದು ಅವರವ್ರ ಯೋಗ್ಯತಾನುಸಾರವಾಗಿ. ಎಷ್ಟು ಜೀವದಾಗ ಬಂದಾನ, ಎಷ್ಟು ಸರ್ತಿ ಹುಟ್ಟಿ ಬಂದಾನ, ಎಷ್ಟು ಸರ್ತಿ ನಿದ್ದೆ ಮಾಡ್ಯಾನ, ಅಲ್ಲೆಲ್ಲ ಏನಾಗ್ಯಾವ ಗೊತ್ತಿಲ್ಲ ಅವನಿಗೆ. ಅದೆಲ್ಲ ತೋರಿಸ್ಬೇಕಲ್ಲ. ಮತ್ತೆ ತುರಿಯಂತೂ ಸರ್ವದೃಕ್ಸದ, ಮುಕ್ತಿ ಅವಸ್ಥೆಯಲ್ಲಿ ಎಲ್ಲ ತೋರಿಸ್ತಾನೆ. ಹಿಂಗಾಗಿತ್ತು ನೋಡಂತ ತೋರಿಸ್ತಾನೆ. ಎಲ್ಲ ಕರೆಕ್ಟ್ ಇಲ್ಲದಿಲ್ಲ. ಅಂದ್ರೆ ತಂದೆ 20 ಜನ್ಮ ಇತ್ತು, ಅದ್ರೊಳಗೆ ನಿದ್ರಾವಸ್ಥೆಯೊಳಗೆ ಅವನೇನು ಕಂಡಿಲ್ಲ, ಅದು ದರ್ಶನ ಆಗ್ತದ ಹೊರತು ನಮ್ದಲ್ಲ. ಇನ್ನೊಬ್ರು ತಗೊಂಡು ಅವ್ರೇನ್ ಮಾಡ್ತಾರ ಅದು ಹಿಂಗ ನಂಗ ಪ್ರಶ್ನೆ. ಇನ್ನೊಬ್ರು ತೋರಿಸ್ತಾನ ತುರಿಯ ಅಂತಂದಾಗ ಇನ್ನೊಬ್ಬರದೇ ತೋರಿಸ್ಬೇಕು. ಇವ ಅಂತೂ ಇಲ್ಲೇ ಇದ್ದ, ನಾವು ಅಲ್ಲಿ ಇಲ್ಲೇ ಇಲ್ಲ. ತಂದೆ ಹಿಂದಿನ ಜನ್ಮದಷ್ಟು ತೋರಿಸ್ತಾನೆ ಬೇಕಂದ್ರೆ ಅವನ ಕೆಪಾಸಿಟಿ ಅದ. ಅವ ತೋರಿಸೋದೇನು ಅಂದ್ರೆ ಇವ ಸಂಸಾರದಲ್ಲಿ ಇಲ್ಲ, ಇವ ಹಿಂದಿಂದನೂ ತೋರಿಸ್ಲಿ, ಮಂದಿದನ್ನು ತೋರಿಸ್ಲಿ, ಒಟ್ಟೆಲ್ಲ ತೋರಿಸ್ತಾನೆ. ಇಷ್ಟು ಲೆಕ್ಕ. ನಾತ್ಮಾನಂ ನ ಪರಾಂಶ್ಚೈವ, ಪರದನ್ನು ತೋರಿಸ್ತಾನೆ ಅಂತ ಆಗ್ಬೇಕಲ್ಲ. ಮತ್ತೀಗ ಅದನ್ನ ಅವನದ್ದನ್ನು ತೋರಿಸ್ತಾನೆ ಎಂಬುದು ವಿಷಯವೇ ಇಲ್ಲ ನಮಗೀಗ. ಈ ಮಂತ್ರದಲ್ಲಿ ಬಂದದ್ದು ವಿರುದ್ಧವಾಗಿ ಅಲ್ಲಿ ಹೇಳ್ಬೇಕಾಗಿದೆ ನಮ್ಗೆ. ಅಂದ್ರೆ ಪ್ರಾಜ್ಞನ ವಿರುದ್ಧವಾಗಿ ತುರಿಯನಿಗೆ ಹೇಳ್ಬೇಕಾಗಿದೆ ಅಷ್ಟೇ ಹೇಳಿಕೆ. ತಂದು ಪರದ್ದು, ತಂದು ಅಂದ್ರೆ ತಂದಲ್ಲ, ಅದು ಆತ್ಮಾನಂ ಅನ್ನೋದು ಪರಮಾತ್ಮನ ಸ್ವರೂಪ ಅಂತ ಅರ್ಥ, ಅಲ್ಲಿ ಜೀವನ ಸ್ವರೂಪ ಅಂತ ಅರ್ಥ ಅಲ್ಲ. ಅದಕ್ಕೆ ಮೊದಲೇ ಹೇಳಿದ ಅರ್ಥ ಸರಿಯಾಗಿ ತಿಳ್ಕೊ. ಏನಾಯಿತು ಇಷ್ಟ ಆಯಿತು ತಿಳ್ಕೊ. ಇನ್ನೊಂದ್ಸಲ ವಾಕ್ಯ ಹೇಳ್ತೀನಿ ಕೇಳು. ನಾತ್ಮಾನಂ ನ ವರಾಂಶ್ಚೈವ ನ ಸತ್ಯಂ ನಾಪಿ ಜಾನೃತಂ ಪ್ರಾಜ್ಞಃ ಕಿಂಚನ ಸಂವೇತ್ತಿ ತುರಿಯಂ ತತ್ ಸರ್ವದೃಕ್ ಸದಾ. ಪ್ರಾಜ್ಞಃ ಪ್ರಾಜ್ಞನು ಆತ್ಮಾನಂ ತನ್ನ ಸ್ವರೂಪವನ್ನ, ಪರಮಾತ್ಮನು ತನ್ನ ಸ್ವರೂಪವನ್ನ, ಸರಿತನ ಕೇಳಿಸ್ಕೋ, ಮತ್ ಜೀವ ಅಂತ ಬರಬೇಡ. ಪರಮಾತ್ಮನು ತನ್ನ ಸ್ವರೂಪವನ್ನ ಜೀವರಿಗೆ ಮಲಗಿದಾಗ ತೋರಿಸೋದಿಲ್ಲ, ಜೀವರಿಗೆ ಅವರ ಸ್ವರೂಪವನ್ನು ತಿಳಿಸ್ತಾನೆ. ತುರಿಯ ನಾಮಕ ಪರಮಾತ್ಮನು ಮುಕ್ತ್ಯವಸ್ಥೆಯಲ್ಲಿ ತನ್ನ ಸ್ವರೂಪವನ್ನು ತಿಳಿಸುತ್ತಾನೆ. ಭೇದ ಒಂದು. ನಪರಾಂಶ್ಚೈವ, ಇನ್ನೊಬ್ಬರನ್ನ ಮಲಗಿದಾಗ ಇವ ಇನ್ನೊಬ್ಬರಿಗೆ ಏನು ಗೊತ್ತಾಗಬೇಕು ಏನು ನಡೆದ ಬಿಟ್ಟದ ಎಂಬುದು ಈ ಪ್ರಾಜ್ಞಾವ ಪರಮಾತ್ಮ ತಿಳಿಸೋದಿಲ್ಲ. ತುರಿಯ ನಾಮಕ ಪರಮಾತ್ಮನು ಪರರನ್ನು ತಿಳಿಸುತ್ತಾನೆ. ಪರರನ್ನು ಸಂಸಾರದಲ್ಲಿ ಇದ್ದವರನ್ನ, ಮುಕ್ತಿಯಲ್ಲೇ ಇದ್ದವರನ್ನ ತಿಳಿಸ್ತಾನ. ನ ಸತ್ಯಂ ನಾಪಿ ಜಾನೃತಂ, ಸತ್ಕರ್ಮಗಳ ಫಲವಾಗಲಿ ಅಸತ್ಕರ್ಮಗಳ ಫಲವಾಗಲಿ ತಿಳಿಸೋದಿಲ್ಲ ಪ್ರಜ್ಞಾ ಪರಮಾತ್ಮ. ತುರಿನಾಮ ಪರಮಾತ್ಮ ತಿಳಿಸ್ತಾನೆ. ನೋಡಿ ಹಿಂಗದ ತಿಳಿಸ್ತಾನೆ. ಅದಕ್ಕೆ ತುರಿಯಂತು ಸರ್ವದೃಕ್ಸದ ಅಂತ ಇಷ್ಟು ಹೇಳಿದರು. ಸರ್ವಂತು ದರ್ಶಯೇನ್ ಮುಕ್ತೌ ತುರಿಯ ಪರಮೇಶ್ವರ. ಇಂಟರ್ವ್ಯೂ ಕೋಡ್ ಸೆಲೆಕ್ಟ್ ಆದ್ಮೇಲೆ ಹೇಳ್ತಾವ ನೀವು ಎಲ್ಲೆಲ್ಲಿ ತಪ್ಪಿದ್ದು ನೋಡ ಹೋಗಂತ. ಇಂಟರ್ವ್ಯೂ ಕೋಡ್ ಸೆಲೆಕ್ಟ್ ಆದ್ಮೇಲೆ ಹೇಳ್ತಾವ. ಬಟ್ ಬಾಕಿದವ್ರು ಹೇಳಿ ಸೆಲೆಕ್ಟ್ ಆಗಿರಲಿಲ್ಲ, ಮುಕ್ತರು ಸೆಲೆಕ್ಟ್ ಆಗಿರ್ತಾರೆ. ಅತ್ಯಂತ ಸ್ಪಷ್ಟವಾಗಿ ವ್ಯಾಖ್ಯಾನಕಾರ ಸ್ವಸ್ವರೂಪಾಧಿಕಂ ಸರ್ವಂ ಯೋಗ್ಯಂ. ಅವನಿಗೆ ನೋಡ್ಲಿಕ್ಕೆ ಏನೇನು ಯೋಗ್ಯದ ಅದನ್ನೆಲ್ಲ ತೋರಿಸ್ತಾನೆ. ಎಲಿಜಿಬಿಲಿಟಿ ಇರ್ಬೇಕಷ್ಟೇ. ಅವನಿಗೆ ನೋಡ್ಲಿಕ್ಕೆ ಏನೇನು ಯೋಗ್ಯದ ಅದನ್ನೆಲ್ಲ ತೋರಿಸ್ತಾನೆ. ಸರಿ ಆಯ್ತು. ಈಗ ಮುಂದೆ ಏನದ ಅಲ್ರಿ, ಇಲ್ಲಿ ಮಂತ್ರದೊಳಗೆ ಓದಿದ್ರೆ ನೀವು ಹೇಳಿದ ಅರ್ಥ ಬರವಲ್ತಾಗ್ಯದ ನಮಗೆ. ಅಲ್ಲೇನೋ ಬೇರೆ ಅರ್ಥ ತೋರ್ಲಿಕ್ಕತ್ತದ ನಮಗೆ. ಏನು ತೋರ್ಲಿಕ್ಕತ್ತದ? ಪ್ರಾಜ್ಞ ನ ಸಂವೇತ್ತಿ ಕಿಂಚನ ಅಂತದ. ಪ್ರಾಜ್ಞನಾಮಕ ಪರಮಾತ್ಮನು ತಿಳಿಯುವುದಿಲ್ಲ ಅಂತಂತೀರಿ, ತುರಿಯನಾಮ ಪರಮಾತ್ಮ ನೋಡಿದ ಅಂತಂತೀರಿ. ಖರೆ ಅಂದ್ರದೇನದ ಅರ್ಥದು? ತಿಳಿದೇ ಇದ್ದವ ಜೀವ. ಗಾಢವಾದ ನಿದ್ರಾವಸ್ಥೆಯಲ್ಲಿ ತಿಳಿಯದೇ ಇದ್ದವನು ಯಾರು? ಜೀವ. ನೋಡದೆ ತೋರಿಸೋನು ಯಾರು? ತುರಿಯನಾಮ ಪರಮಾತ್ಮ. ನೋಡವರು ಜೀವ, ತಿಳಿದೇ ಇದ್ದವರು ಜೀವ. ಗಾಢವಾದ ನಿದ್ರೆಯಲ್ಲಿ ತಿಳಿಯದೇ ಇದ್ದವನು ಜೀವ, ಮುಕ್ತ್ಯವಸ್ಥೆಯಲ್ಲಿ ನೋಡುವನು ಜೀವ. ಆದರೆ ಇವೆರಡೂ ಬಿಟ್ಬಿಟ್ಟು ಪ್ರಾಜ್ಞನು ತಿಳಿಯುವುದಿಲ್ಲ, ತುರಿಯನು ನೋಡುತ್ತಾನೆ ಅಂತ ಹಿಂಗಂದ್ರಿ ನೀವು? ತಪ್ಪದ ಇದು. ಹಿಂಗೆ ಅನಬಾರ್ದು ನೀವು. ಅಥವಾ ಹಿಂಗೆ ಪ್ರಯೋಗ ಮಾಡಿದ ಅರ್ಥ ಏನು? ವಿಷಯ ತಿಳಿತೇನು? ಏನು ಜೀವನಿಗೆ ಸಂಬಂಧಪಟ್ಟಿದ್ದು ದೇವರ ವಿಷಯಕವಾಗಿ ಹಿಂಗೆ ಹೇಳಿಕತ್ತೀರಿ. ಅಂದ್ರೆ ಜೀವನಲ್ಲಿದ್ದ ಕ್ರಿಯೆಯನ್ನ ಪರಮಾತ್ಮನಲ್ಲಿ ಆರೋಪ ಮಾಡ್ಲಿಕ್ಕೆ ನೀವು. ಜೀವ ತಿಳಿದಿಲ್ಲ ಅನ್ನೋದನ್ನ ಪರಮಾತ್ಮ ತಿಳಿದಿಲ್ಲ ಅಲ್ಲಿಗೆ ತಿಳಿತಿಲ್ಲೋ? ಜೀವ ನೋಡುತ್ತಾನೆ ಅನ್ನೋದನ್ನ ಪರಮಾತ್ಮ ನೋಡುತ್ತಾನೆ ಅಲ್ಲಿಗೆ ನೀವು. ಯಾವ ಕ್ರಿಯೆಗಳು ಜೀವನಲ್ಲಿ ಇವೆಯೋ ಆ ಕ್ರಿಯೆಗಳನ್ನು ನೀವು ಪರಮಾತ್ಮನಲ್ಲಿ ಹೇಳ್ತಾ ಇದ್ದೀರಿ. ಅಂದಮೇಲೆ ಇದು ಎಷ್ಟರ ಮಟ್ಟಿಗೆ ಸರಿ? ಏನು ಪ್ರಶ್ನೆ ಅರ್ಥ ಆಗಲಿಲ್ಲ?
ಅರ್ಥ ಆಯ್ತು. ಅದಕ್ಕೆ ಉತ್ತರ ಹೇಳ್ತಾರೆ. ಬ್ರಹ್ಮತರ್ಕದಲ್ಲಿ ಇದಕ್ಕೆ ವೇದವ್ಯಾಸ ದೇವರು ನಿರ್ಣಯ ಕೊಟ್ಟಿದ್ದಾರೆ. ಏನು? ಸ್ವತಂತ್ರೇ ಕರ್ತೃಶಬ್ದ ಸ್ಯಾತ್ ಪ್ರಾಜ್ಞಸ್ಯ ವೇದನಂ ಯಥಾ ಸರ್ವಪ್ರದರ್ಶಕೆ ಚೈವ ತುರಿಯೇ ಸರ್ವದರ್ಶನಂ. ವೇದವ್ಯಾಸ ದೇವರು ಹೇಳೋದೇನು ಅಂದರೆ, ಈ ವೇದ ವಾಕ್ಯವನ್ನು ಓದಿದಾಗ ಒಂದು ವಿಷಯ ನಿರ್ಧಾರ ಆಯಿತು. ಏನು? ಕ್ರಿಯೆಯಲ್ಲಿ ಒಂದು ಕ್ರಿಯೆ ನಡೀತಾ ಇರುವಾಗ ಅದರ ಮುಖ್ಯಕರ್ತ ಯಾರಾಗಿರ್ತಾನಂದ್ರೆ ಸ್ವತಂತ್ರ ಇದ್ದವನೇ ಆ ಕ್ರಿಯೆಗೆ ಮುಖ್ಯಕರ್ತ ಆಗಿರ್ತಾನೆ, ಅಸ್ವತಂತ್ರ ಇದ್ದವನು ಅಮುಖ್ಯಕರ್ತ ಆಗಿರ್ತಾನ ಅಂತ ವೇದಕ್ಕೆ ತಿಳಿಸ್ಬೇಕಾಗಿದೆ. ವೇದಕ್ಕೆ ಏನು ತಿಳಿಸ್ಬೇಕಾಗಿದೆ? ಒಂದು ಕ್ರಿಯೆ ನಡೆಯುವಾಗ ಆ ಕ್ರಿಯೆಗೆ ಕರ್ತ ಅಂತ ಯಾರನ್ನು ಕರಿಬೇಕು? ಸ್ವತಂತ್ರವಾಗಿ ಯಾರು ಕೆಲಸವನ್ನು ಮಾಡ್ತಾನಲ್ಲ ಅವನನ್ನೇ ಕರ್ತ ಅಂತ ಕರಿಬೇಕು. ಹೊರತಾಗಿ ಅಮುಖ್ಯವಾಗಿ ಕರ್ತ ಆದವನನ್ನು ಕರ್ತ ಅಂತ ಕರಿಬಾರದು ಅಂತನ್ನೋದು ವೇದಕ್ಕೆ ತಿಳಿಸ್ಬೇಕಾಗಿದೆ. ಆ ವೇದ ತನ್ನ ರಹಸ್ಯವನ್ನು ಈ ಪ್ರಯೋಗದ ಮೂಲಕ ತಿಳಿಸ್ಲಿಕ್ಕೆ. ಏನು ಹೇಳು? ಕರ್ತ ಅಂತ ಬಂದ ಕೂಡೇನ ಅವನು ಸ್ವತಂತ್ರನಾದವನು ಯಾವನು ಅವನೇ ಕರ್ತ ಅಂತ ಹೇಳೋ ಉದ್ದೇಶದ ವೇದಕ್ಕ ಅದು ಲಕ್ಷ್ಯ ಇರೋದು ವೇದಕ್ಕ. ಅದನ್ನ ಹೇಳಲಿಕ್ಕೆ ಇಲ್ಲಿ ಹಿಂಗ ಪ್ರಯೋಗ ಮಾಡಿದ. ಪ್ರಾಜ್ಞ ಕಿಂಚನ ಸಂವೇತ್ತಿ ಅಂದ್ರೆ ಪ್ರಾಜ್ಞನು ಏನೂ ತಿಳಿಯುವುದಿಲ್ಲ ಅಂದ್ರೆ ಜೀವನು ಏನೂ ತಿಳಿಯುವುದಿಲ್ಲ ಅಂತ ವಸ್ತುಸ್ಥಿತಿ. ಈ ತಿಳಿಯದೇ ಇರುವಿಕೆಯಲ್ಲಿ ಸ್ವತಂತ್ರನಾದವನು ಯಾರು? ಪರಮಾತ್ಮ. ಅವ ಸ್ವತಂತ್ರ ಆದದ್ದಕ್ಕೆ ಇವನಿಗೇನು ತಿಳಿಸ್ತಿಲ್ಲ. ಹಂಗೆ ಅರ್ಥ ಮಾಡಬೇಕು. ತುರಿಯಂತು ಸರ್ವದೃಕ್ ಸದಾ. ತುರಿಯನು ಎಲ್ಲವನ್ನು ನೋಡುತ್ತಾನೆ ಅಲ್ಲ, ಜೀವ ಎಲ್ಲವನ್ನು ನೋಡುತ್ತಾನೆ. ನೋಡುವಿಕೆ ಕ್ರಿಯೆಯಲ್ಲಿ ಸ್ವತಂತ್ರನಾದವನು ಯಾರು? ಪರಮಾತ್ಮ. ಅಂದ್ರೆ ಅವ ಸ್ವತಂತ್ರ, ಅವನು ತೋರಿಸಿದಂಗೆ ನಾವು ನೋಡ್ಲಿಕ್ಕತ್ತೀವಿ. ಪ್ರಾಜ್ಞಾನಾಮಕ ಪರಮಾತ್ಮ ಸ್ವತಂತ್ರ, ಅವನು ತಿಳಿಸದೇ ಇದ್ದದ್ದಕ್ಕಾಗಿ ನಾವು ತಿಳಿತೀವಿ. ಹೀಗೆ ಅರ್ಥ ಮಾಡಬೇಕು ಎನ್ನುವುದಕ್ಕಾಗಿ ವೇದ ಅವನಲ್ಲಿ ಆರೋಪ ಮಾಡ್ಲಿಕ್ಕೆ, ಜೀವನಲ್ಲಿದ್ದ ಕ್ರಿಯೆಯನ್ನು ಅವನಲ್ಲಿ ಆರೋಪ ಮಾಡ್ಲಿಕ್ಕೆ ಅಂದರೆ ವಾಸ್ತವಿಕವಾಗಿ ಆರೋಪ ಮಾಡ್ತಿಲ್ಲ. ಕ್ರಿಯೆ ಅವನಲ್ಲೇ ಅದ, ಅವ ಸ್ವತಂತ್ರ ಇದ್ದಾನೆ, ನಾವು ಅಸ್ವತಂತ್ರ ಕರ್ತೃಗಳಾಗಿವಿ ಅಂತ ತಿಳಿತದಲ್ಲೋ. ನೋಡೋದಕ್ಕೆ ಬ್ರಹ್ಮತರ್ಕದ ವಾಕ್ಯ ಸ್ವತಂತ್ರೇ ಕರ್ತೃಶಬ್ದಸ್ಯ. ಸ್ವತಂತ್ರನಾದ ವ್ಯಕ್ತಿಯಲ್ಲೇ ಕರ್ತೃಶಬ್ದ ಇರಬೇಕು, ಮುಖ್ಯ ಕರ್ತೃಶಬ್ದ. ಅಲ್ಲಿ ದೃಷ್ಟಾಂತ ಯಾವುದು ಅಂದರೆ ಇದೇ ಉದಾಹರಣೆಗಳು. ಪ್ರಾಜ್ಞಸ್ಯಾವೇದನಂ ಯಥಾ, ಪ್ರಾಜ್ಞನು ತಿಳಿಯುವುದಿಲ್ಲ ಅನ್ನೋದು. ಪ್ರಾಜ್ಞನು ತಿಳಿಯುವುದಿಲ್ಲ, ಪ್ರಾಜ್ಞನು ತಿಳಿಸುವುದಿಲ್ಲ ಅಂದರೆ ಜೀವನು ತಿಳಿಯದೇ ಇರುವಿಕೆ ಎಂಬುದರಲ್ಲಿ ಪರಮಾತ್ಮನ ಕೈವಾಡ ಜಾಸ್ತಿ ಅದ, ನಮ್ಮ ಕೈವಾಡ ಕಡಿಮೆ ಅದ. ಸರ್ವಪ್ರದರ್ಶಕೆ ಚೈವ, ಎಲ್ಲವನ್ನು ನೋಡುತ್ತಾನೆ ತುರಿಯ ಅಂತಂದ್ರೆ ಎಲ್ಲವನ್ನು ತೋರಿಸುತ್ತಾನೆ. ನಾವೇನು ಎಲ್ಲ ನೋಡ್ಲಿಕ್ಕತ್ತೀವಿ, ಇದರೊಳಗೆ ನಮ್ಮ ಭಾಗಕ್ಕಿಂತಲೂ ಪರಮಾತ್ಮ ಭಾಗ ಹೆಚ್ಚದ. ಸ್ವತಂತ್ರ, ಅವನಿಚ್ಛಾ. ಆದ್ದರಿಂದ ಹೀಗೆ ಅಂತ ತಿಳಿಬೇಕು. ಮುಂದವಣೆಪ್ಪ ಏನಂತಾರೆ ನೋಡಿ. ಇನ್ನು ಮುಂದಿಂದು ದ್ವೈತಸ್ಯಾಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುಲ್ಯಯೋ. ಪ್ರಾಜ್ಞತುರ್ಯಯೋ ಪಾರ್ಥಪ್ಪಾಗಿ ನೋಡಪ್ಪ. ಪ್ರಾಜ್ಞತುರ್ಯಯೋ ಆಗ್ಬೇಕು, ರಿಯ ಆಗ್ಬೇಕು, ತುರ್ಯ ಆಗ್ಬೇಕದು. ತುಲ್ಯಯೋ ಆಗ್ಬಿಟ್ಟದು ಮಹಾಬದ್ಧ. ಹಿಂಗಾಗ್ತಾವೆ ಇವಾಗಲೂ. ದ್ವೈತಸ್ಯಾಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುರ್ಯಯೋ. ಬೀಜನಿದ್ರಾಯುತ ಪ್ರಾಜ್ಞ ಸಾತು ತುರ್ಯೇನ ವಿದ್ಯತೆ. ಮತ್ತೆ ಈ ಮಂತ್ರವೂ ಕೂಡ ಏನು ಮಾಡ್ಲಿಕ್ಕೆ ಹೊರಟದ? ತುರಿಯನಿಗೂ ಪ್ರಾಜ್ಞನಿಗೂ ಏನು ವೈಲಕ್ಷಣ್ಯ ಅದ ಅಂತ ಹೇಳಿಕೊಟ್ಟ. ದ್ವೈತ ಅಂತಂದ್ರೆ ಏನು? ದ್ವೈತ ಅಂದ್ರೇನು? ಅಯಥಾರ್ಥ ಜ್ಞಾನ. ಅಯಥಾರ್ಥ ಜ್ಞಾನ. ದ್ವೈತ ಅಂದ್ರೇನು? ಅಯಥಾರ್ಥ ಜ್ಞಾನ, ವಿಪರೀತ ಜ್ಞಾನ, ತಪ್ಪು ತಿಳ್ಕೊಳ್ಳೋದು. ಅಜ್ಞಾನ ಅಂದ್ರೆ ಏನೂ ತಿಳ್ಕೊಳ್ಳದೆ ಇರೋದು, ಒಡೆಕಾರ್. ಅಯಥಾರ್ಥ ಜ್ಞಾನ ಇದ್ದದ್ದೊಂದು ತಿಳ್ಕೊಳ್ಳೋದು ಒಂದು. LLTT ಏನು? ದ್ವೈತಸ್ಯ ಅಗ್ರಹಣಂ ತುಲ್ಯಮುಭಯೋ ಅಂದ್ರೆ ನನ್ನ ಅಧೀನವಲ್ಲದೆ ಇರುವಂತಹ ಈ ಸಂಸಾರದ ಮೇಲೆ ನನ್ನ ಯಾಜಮಾನ್ಯವಿದೆ ಎಂಬ ತಿಳುವಳಿಕೆ ಅದಲ್ಲ, ಇದು ಯಥಾರ್ಥ ಜ್ಞಾನ. ಏನು? ಈ ಸಂಸಾರವು ನನ್ನ ಅಧೀನವಾಗಿ ಇಲ್ಲ,
ಆದರೂ ಇದಕ್ಕೆ ನಾನು ಯಜಮಾನ ಅಂತ ಏನ್ ತಿಳ್ಕೊಂಡು ಕೂತೀವಲ್ಲ, ಇದರಂಥ ಯಥಾರ್ಥ ಜ್ಞಾನದಷ್ಟು ಚಲೋ ದೃಷ್ಟಾಂತ ಇನ್ನೊಂದಿಲ್ಲ. ಜವಾನ್ ಇದು ದ್ವೈತ. ದ್ವೈತ ಅಂದ್ರೆ ಏನಾಯ್ತಮ್ಮ, ಯಾವುದು ನನ್ನ ಅಧೀನ ಇಲ್ಲ, ಯಾವ ವಿಷಯದಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ, ಅದರಲ್ಲಿ ನಾನೇ ಸ್ವತಂತ್ರ ಅಂತೇನು ಭ್ರಮಿಸಿ ಕೂತಿದ್ದೀವಲ್ಲ, ಇದು ದ್ವೈತ. ಇಂತಹ ಭ್ರಮೆಯನ್ನ ಪ್ರಾಜ್ಞನಾಮಕ ಪರಮಾತ್ಮನಾಗಲಿ ತುರ್ಯನಾಮಕ ಪರಮಾತ್ಮನಾಗಲಿ ಹುಟ್ಟಿಸೋದಿಲ್ಲ. ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುರ್ಯಯೋ ಉಭಯೋ ಪ್ರಾಜ್ಞತುರ್ಯಯೋ. ಇವರು ಪ್ರಾಜ್ಞತುರ್ಯರಿಬ್ಬರಲ್ಲಿಯೂ ಏನು ಹೇಳು, ಪ್ರಾಜ್ಞತುರ್ಯರಿಬ್ಬರಲ್ಲಿಯೂ ಇದು ಸಮಾನವಾದ ಏನ್ ಸಮಾನವಾದ ಧರ್ಮ? ಭ್ರಮೆ ಹುಟ್ಟಿಸದೇ ಇರುವಿಕೆ. ಯಾಕಂದ್ರೆ ಮುಕ್ತನಾದ ಮೇಲೆ ನನಗೇನು ಭ್ರಮೆ ಇರೋದಿಲ್ಲ, ಈ ಜಗತ್ತು ನನ್ನ ಅಧೀನ ಎಂಬ ಭ್ರಮೆ ಇರೋದಿಲ್ಲ. ಗಾಢವಾದ ನಿದ್ರೆಯಲ್ಲೂ ಈ ಜಗತ್ತು ನನ್ನ ಅಧೀನ ಎಂಬ ಭ್ರಮೆ ಇಲ್ಲ. ಗಾಢವಾದ ನಿದ್ರೆಯಲ್ಲಿ ಈ ಜಗತ್ತು ನನ್ನದು ಎಂಬ ಭ್ರಮೆ ಇಲ್ಲದೆ ಇದ್ದದ್ರಿಂದಾಗಿ ಪ್ರಾಜ್ಞನಿಗೆ ದ್ವೈತಸ್ಯ ಆಗ್ರಹಣ ಬಂತು. ಮುಕ್ತಿಯಲ್ಲಿ ಜಗತ್ತು ಭಗವದ್ ಅಧೀನ ಎಂಬ ಜ್ಞಾನ ಇದರಿಂದ ದ್ವೈತಸ್ಯ ಆಗ್ರಹಣ ಬಂತು. ಆದರೆ ಬೀಜ ನಿದ್ರಾಯುತ ಪ್ರಾಜ್ಞನಿಗೆ ಅವೇನಾಗ್ಯಾನ, ಬೀಜ ನಿದ್ರೆಯಿಂದ ಕೂಡಿದ್ದಾನೆ. ಅಂದ್ರೆ ಬೀಜ ನಿದ್ರೆಗೆ ಕಾರಣ ಆಗಿದ್ದಾನೆ ಅಂದ್ರೆ ಅರ್ಥ ಏನಪ್ಪ? ನಿದ್ರೆಯಿಂದ ಕೂಡೆ ಪ್ರಾಜ್ಞ ನಿದ್ರೆ ಬರಬೇಕು. ಬೀಜ ಅಂದ್ರೆ ಈ ಭ್ರಮೆಗೆ ಕಾರಣ ಯಾವುದು? ಅವಿದ್ಯ, ಅಜ್ಞಾನ ಸಂಬಂಧದ. ಅದಕ್ಕೆ ಬೀಜ ನಿದ್ರಾಯುತ ಪ್ರಾಜ್ಞ, ಬೀಜ ನಿದ್ರೆಯಿಂದ ಕೂಡಿದವನು. ಬೀಜ ನಿದ್ರೆ ಅಂದ್ರೆ ಬೀಜ ಮತ್ತು ನಿದ್ರಾ, ಅಜ್ಞಾನಕ್ಕೆ ಕಾರಣವಾದ ಬೀಜದಿಂದ ಕೂಡಿದ ನಿದ್ರಾ, ನಿದ್ರೆಗೆ ಕಾರಣವಾದ ಅಜ್ಞಾನ, ಅದೇ ಬೀಜ. ನೀ ಅಜ್ಞಾನಕ್ಕೆ ಕಾರಣವಾದ ನಿದ್ರೆಯಿಂದ ಕೂಡಿದ್ದು ಅಂತ ಹೇಳಿ ಹೇಳ್ಬೇಕು. ನಿದ್ದೆಗೆ ಕಾರಣವಾದ ಅಜ್ಞಾನದ ಬೀಜದಿಂದ, ಅಜ್ಞಾನವೇ ಬೀಜ, ಅಜ್ಞಾನದ ಬೀಜದಿಂದ ಅಲ್ಲ, ಮತ್ತೆ ಅಜ್ಞಾನವೇ ಬೀಜ, ಮತ್ತೆ ತಪ್ಪಾಳದಲ್ಲಿ ಅಜ್ಞಾನ ಇದ್ಕೊಂಡು ಬೀಜ, ಅಜ್ಞಾನ ಇಸ್ಕೊಟ್ಟು ಬೀಜ. ಈ ಸ್ವಾತಂತ್ರ್ಯ ಭ್ರಮೆಗೆ ಬೀಜವಾದದ್ದು ಅಜ್ಞಾನ. ಹಿಂಗೆ ಹೇಳ್ಬೇಕಾರ, ಸ್ವಾತಂತ್ರ್ಯ ಭ್ರಮೆಗೆ ಬೀಜವಾದ ಅಜ್ಞಾನವು ಹಾಗೂ ನಿದ್ರೆಯು ಇವೆಲ್ಲರಿಂದ ಕೂಡಿಕೊಂಡಿದ್ದಾನೆ ಪ್ರಾಜ್ಞ. ಅಲ್ರಿ, ಇವೆಲ್ಲರಿಂದ ಕೂಡ್ಕೊಂಡಿದ್ದಾನಂದ್ರೆ ಅವಂಗ ಅದ ಅಂತ ಬರ್ತದಲ್ಲ. ಅಂದ್ರೆ ನಮ್ಗೆ ಹಂಗೆ ಅನಿಸ್ತಪ್ಪ, ಇವೆಲ್ಲರಿಂದ ಕೂಡ್ಕೊಂಡಿದ್ದಾನೆ ಅಂದ್ರೆ ಹಂಗಾರೆ ಅವಂಗ ಇರ್ಬೇಕೇನೋ ಅಂತ ಅನಿಸ್ತದ ಅಂತೀನಿ. ಅಂದ್ರೆ ಸೇವಕನಿಂದ ಕೂಡಿದ ಯಜಮಾನ ಅಂತಂದಾಗ ಸೇವಕ ಬೇರೆ, ಯಜಮಾನ ಬೇರೆ ಅಂತ ಬರ್ತದಿಲ್ಲಪ್ಪ. ಏನು ಭೃತ್ಯಯುತನಾದ ಯಜಮಾನ ಅಂತನ್ನೋ ಹಂಗ ಬೀಜ ನಿದ್ರಾಯುತನಾದ ಪ್ರಾಜ್ಞ ಅಂದ್ರೆ ಬೀಜ ನಿದ್ರೆಗಳ ಅವಂಗವ ಅಂತ ಅರ್ಥ ಅಲ್ಲ, ಅವನ ಜೊತೆಗವ ಅಂತ ಅರ್ಥ. ಅದಕ್ಕೆ ಅರ್ಥ ಇಲ್ಲನ? ಸೇವಕನ ಜೊತೆಗೆ ಯಜಮಾನನು ಬಂದನು ಅಂತಂದ್ರೆ ಯಜಮಾನನ ಅಧೀನನಾಗಿದ್ದಾನೆ ಸೇವಕ, ಅವ ಇವನ್ ಜೊತೆಗೆ ಬಂದಾನ ಎಂಬ ಅರ್ಥ ಬರುವಂತೆ ಬೀಜ ನಿದ್ರೆಗಳಿಂದ ಕೂಡಿದ್ದಾನೆ ಪ್ರಾಜ್ಞ ಅಂದ್ರೆ ಪ್ರಾಜ್ಞನ ಅಧೀನವಾಗಿವೆ ಬೀಜ ನಿದ್ರೆಗಳು. ಅಂದ್ರೆ ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾಗಿರುವ ಅಜ್ಞಾನ ಮತ್ತು ನಿದ್ರೆಗಳು ಎರಡೂ ಕೂಡ ಏನಾಗ್ಯಾವ? ಪ್ರಾಜ್ಞನ ಅಧೀನ ಆಗ್ಯದ. ಸಾತು ತುರ್ಯೇನ ವಿದ್ಯತೆ. ಅಜ್ಞಾನ ಅನ್ನೋದು ತುರ್ಯನಿಗೆ ಸಂಬಂಧ ಇಲ್ಲ. ಆ ಬೀಜ ನಿದ್ರಾ ಅಂಬೋದು ಬರೀ ಅಜ್ಞಾನ ಅಲ್ಲ, ಬೀಜ ನಿದ್ರಾ ಅಂಬೋದು ಎರಡು. ಅಥವಾ ರಾಯರು ಹಿಂಗೆ ಮಾಡ್ಯಾರ, ಸ್ವಾತಂತ್ರ್ಯ ಬುದ್ಧಿ ಬೀಜಭೂತ ಮೂಲ ವಿದ್ಯಾ ಬೀಜ ನಿದ್ರಾ. ಬೀಜ ನಿದ್ರಾ ಅಂಬೋದು ಒಂದೇ ಪದ, ಎರಡು ಬೇಡ. ಬೀಜ ನಿದ್ರಾ ಎಂಬ ಶಬ್ದಕ್ಕೆ ಮೂಲವಾದ ಅವಿದ್ಯೆ ಅಂತ ಮಾಡ್ಕೊಂಡ್ಬಿಡ್ರಿ. ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾಗಿರ್ತಕ್ಕಂತಹ ಏನದು ಮೂಲವಾದ ಅವಿದ್ಯೆ ಇದೆಯೋ ಅದನ್ನೇ ಬೀಜ ನಿದ್ರಾ. ಸ್ವಾತಂತ್ರ್ಯ ಭ್ರಮೆ ಸಂಸಾರದಲ್ಲಿ ನನ್ನ ಅಧೀನವಲ್ಲದೆ ಇರುವಂತಹ ಪದಾರ್ಥಗಳು ನನ್ನ ಅಧೀನ ಎಂದು ತಿಳಿದುಕೊಳ್ಳುವ ಭ್ರಮೆ ಏನದ, ಇದು ಸ್ವಾತಂತ್ರ್ಯ ಭ್ರಮೆ. ಈ ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾಗಿರುವಂತಹ ಮೂಲಾವಿದ್ಯೆಯನ್ನ ಬೀಜ ನಿದ್ರಾ ಅಂತ ಕರೀರಿ. ಹಿಂಗೂ ಹೇಳಿ ಬರ್ತದೆ. ವಾಸ್ತವಿಕ ಹಿಂಗೆ ಹೇಳ್ಬೇಕು ಅನಿಸ್ತದೆ ರಾಯರು ನೋಡಿದಾಗ. ನಾ ಎರಡು ಮಾಡ್ಕೊಂಡಿದ್ದೆ, ಹಂಗೇನು ಎರಡು ಬೇಡ, ಒಂದೇ ಮಾಡಿದ್ರೆ ಚಲೋ, ನಮ್ದೇ ತಪ್ಪಿರಬೇಕು ಲೆಕ್ಕದಲ್ಲಿ. ಏನೋ ಬೀಜ ನಿದ್ರಾ ಅಂತ ಅನ್ನೋ ಶಬ್ದಕ್ಕೆ ಏನರ್ಥಪ್ಪ? ಅದಕ್ಕೆ ಮೂಲಾವಿದ್ಯಾ. ಇಲ್ಲಿ ಕನ್ನಡದಾಗ ಹಂಗೆ ಕೊಟ್ಟ, ನಾನು ಬರ್ಕೊಂಡ್ಬಿಟ್ಟೆ ಕನ್ನಡದಾಗ. ಆಯ್ತಾ? ಬೀಜ ನಿದ್ರಾ ಅಂತ ಅನ್ನೋ ಶಬ್ದಕ್ಕೆ ಅವಿದ್ಯಾ. ಅದು ಎದಕ್ಕೆ ಬೀಜ ನಿದ್ರಾ ಅಂತ ಕರೀತದಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾಗಿದೆ. ಸಾತು ಈ ಬೀಜ ನಿದ್ರಾ ಅವಿದ್ಯೆಯಾದರೂ ತುರ್ಯೇನ ವಿದ್ಯತೆ. ಯಾಕಂಗೆ ನಂಗೆ ಅನಿಸ್ತು, ನಿದ್ರಾ ಪ್ರಾಜ್ಞನ ಅಧೀನವೇ ಆಗಿದಲ್ಲ, ಅದಕ್ಕೆ ನಂಗೆ ತಲೆ ಹಂಗೆ ಬಂತು ಹೇಳೋ ಕಾಲಕ್ಕೆ. ನಾ ರಾಯರದು ನೋಡೋಕ್ಕಿಂತ ಮೊದಲು
ಯಾಕೆ ಹಂಗೆ ಅರ್ಥ ಮಾಡಿಕೊಂಡೆ ಅಂದರೆ ನಿದ್ರೆ ಇದು ಪ್ರಾಜ್ಞನ ಅಧೀನವಾದದ್ದರಿಂದ ಬೀಜ ಅಂಬೋದಕ್ಕೆ ಕಾರಣ ಅಂತ ಅರ್ಥ, ಅವಿದ್ಯೆ ಅಂತ ಇಟ್ಕೊಂಡು ನಿದ್ರೆ ಅಂತ ಹಿಂಗೆ ಅರ್ಥ ಮಾಡಿಕೊಂಡಿದ್ದೆ ನಾನು. ನಿದ್ದೆ ಅನ್ನೋದಕ್ಕೆ ವಿಶೇಷಣ ಮಾಡ್ಕೊಂಡ್ರಿ ಬೀಜ ಅಲ್ಲಲ್ಲ, ಎರಡು ಬೇರೆ ಬೇರೆ. ನಿದ್ದೆ ಮತ್ತು ಅವಿದ್ಯೆ ಅಂತ ಎರಡು ಮಾಡ್ಕೊಂಡ್ವಿ, ವಿಶೇಷಣ ಅಲ್ಲ, ಎರಡು ಪ್ರತ್ಯೇಕ. ಸೀತಾಪತಿ ಎಂಬುದು ರಾಮಗ ವಿಶೇಷಣ, ಲಕ್ಷ್ಮಣರಾಮ ಎಂಬುದು ವಿಶೇಷಣ ಅಲ್ಲ, ಪ್ರತ್ಯೇಕ ಅಂತ ಅರ್ಥ. ಅದಕ್ಕೆ ನಾ ಹಂಗೆ ಅನ್ಕೊಂಡಿದ್ದೆ. ರಾಯರ ವಾಕ್ಯ ನೋಡಿದ್ರೆ ಹಿಂಗೆ ಅನಿಸ್ತದೆ, ಅದನ್ನೇ ಹೇಳೋಣಂತ. ಸರಿ, ಭಾಷ್ಯ ಇದು ತುರಿನಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ವೈಲಕ್ಷಣ್ಯ ಬಂತು. ಮೇನ್ ವೈಲಕ್ಷಣ ಅಂದ್ರೆ ಅವ ಮುಕ್ತರಿಗೆ ಇವು ನಮಗೆ ಭಾರಿ ಹೇಳಿದ್ರು ನೋಡಿ, ಭಾರಿ ಹೇಳಿದ್ರು. ನಿದ್ರಾ ಕರೆಕ್ಟ್ ನಿದ್ರಾಯುತಾಸ್ತು ವಿಶ್ವಾದ್ಯಾ ತದಧೀನಾಯ ತೋಹಿಸ. ಇಲ್ಲಿ ನಿದ್ರಾ ಎಂಬ ಶಬ್ದಕ್ಕೆ ಡೈರೆಕ್ಟ್ ಅವಿದ್ಯೆಯಿಂದ ಕೂಡಿದವರಾಗಿದ್ದಾರೆ ವಿಶ್ವಾದಿಗಳು. ವಿಶ್ವತೈಸ ಪ್ರಾಜ್ಞೆ ಮೂರರಲ್ಲೂ ಅವಿದ್ಯೆ ಅದ, ಅವರ ಅಧೀನವಾಗಿ 3 ಮಂದಿಗೂ ಸಂಬಂಧಪಟ್ಟದ. ಯಥಾ ಭೃತ್ಯಯಿತ ಸ್ವಾಮಿ, ಹೆಂಗ ಭೃತ್ಯನಿಂದ ಕೂಡಿಕೊಂಡವನು ಅಂತನ್ನುವಲ್ಲಿ ಅರ್ಥ ಮಾಡ್ತೀವೋ ಹಂಗ ಅವಿದ್ಯೆಯಿಂದ ಕೂಡಿಕೊಂಡವನು ಅನ್ನುವಲ್ಲಿ ಅರ್ಥ ಮಾಡಬೇಕೇ ವಿನಃ ಅವಿದ್ಯೆ ಪರಮಾತ್ಮನಿಗೆ ಇದೆ ಅಂತ ಅರ್ಥ ಮಾಡಬಾರ್ದು. ಮಗನಿಂದ ಕೂಡಿಕೊಂಡು ತಂದೆ ಬಂದ ಅನ್ನೋವಾಗ ಏನರ್ಥವೋ ಅವಿದ್ಯೆಯಿಂದ ಕೂಡಿಕೊಂಡು ವಿಶ್ವಾದಿಗಳಿದ್ದಾರು ಎಂಬುವಲ್ಲೂ ಅದೇ ಅರ್ಥ. ಹೊರತಾಗಿ ಕಪ್ಪು ಬಣ್ಣದಿಂದ ಕೂಡಿಕೊಂಡವನು ಅಂದಾಗ ಏನರ್ಥ ಬರ್ತಲ್ಲ ಆ ಅರ್ಥ ಅಲ್ಲ, ಗೊತ್ತಾಗ್ತಿಲ್ಲೋ. ಕಿರೀಟದಿಂದ ಕೂಡಿದವನು ಅಂತಂದಾಗ ಹೆಂಗೆ ಅರ್ಥ ಬರ್ತದೆ ಹಂಗೆ ಅರ್ಥ ಮಾಡಬೇಕು. ಹೊರತಾಗಿ ಕಪ್ಪು ಬಣ್ಣದಿಂದ ಕೂಡಿದವನು ಅಂದಾಗ ಕಪ್ಪು ಬಣ್ಣ ಅವನು ಅಭಿನ್ನ ಆಗ್ಬಿಡ್ತಾನೆ, ಹಂಗೆ ಅರ್ಥ ಹೇಳಬಾರ್ದು. ಸಂಯೋಗವತ್ ಸಮವಾಯ ಹಂಗನಬಾರ್ದು. ಅದಕ್ಕೆ ಎತ್ತಿಯ ಸ್ವಾಮಿ ನಹಿ, ಯಾಕೆ ಹಂಗನ್ಬಾರ್ದು ಅಂದರೆ ನಹಿ ಅಜ್ಞಾನಂ ಪರಾತ್ಮನಃ, ಪರಮಾತ್ಮನಿಗೆ ಅಜ್ಞಾನ ಇಲ್ಲ. ತಿಳಿತೇನೋ. ಅಭೇದಮಪಿ ತದ್ಬ್ರಹ್ಮ ಬಹುರೂಪಂ ವಿಶೇಷತಃ ಕರೋತಿ ನ ಕರೋತಿ ವ್ಯವಹಾರ್ಯಂ ಸ್ವಶಕ್ತಿತಃ. ಭಾಷೆಯಲ್ಲಿ ಆಚಾರ ಅಂತಾರ ಎಲ್ಲ ಭಗವದ್ ರೂಪಗಳು ಅಭಿನ್ನವಾಗಿದ್ದರೂ ಕೂಡ ಬಹಳ ರೂಪ. ಒಂದು ರೂಪದಲ್ಲಿ ಮಾಡ್ತಾನೆ, ಇನ್ನೊಂದು ರೂಪದಲ್ಲಿ ಮಾಡಂಗಿಲ್ಲ. ಹೀಗೆಲ್ಲ ಅಂಬೋದು ಅವನ ಶಕ್ತಿಯಿಂದ ನಡೆಯುವಂತಹ ಕಾರ್ಯ. ಸರಿ, ಈಗ ನಾವು ಹೇಳಿದಂತೆ ಅರ್ಥ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಅವ್ರದೀಗ ಕೇಳಬಾರ್ದು. ಅಲ್ರಿ, ಪ್ರಾಜ್ಞ ಕಿಂಚನ ಸಂವೇತಿ ಅಂದರೆ ಪ್ರಾಜ್ಞನು ತಿಳಿಸುವುದಿಲ್ಲ ಅಂತ ಅರ್ಥ ಮಾಡೋ ಬದಲಿ ತಾನು ತಿಳಿಯಂಗಿಲ್ಲ ಅಂದ್ಬಿಟ್ರೆ ಮುಗಿದೋತು. ಕರೆಕ್ಟ್ ಅಲ್ಲ? ಹಿಂಗೆ ಯಾಕೆ ಅರ್ಥ ಮಾಡಬಾರ್ದು ಅಂತ ಪ್ರಶ್ನೆ. ಪಕ್ಷಣ ಸಹ ಅದಕ್ಕೆ ಬೇಕಾಗ್ತಿರ್ಬೇಕು. ಏನು ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಬಂತು. ಆಗ ಆಚಾರ ಅಂತಾರೆ ನ ಸಂವೇದಯತಿ ಇತಿ ಅಸ್ವೀಕಾರೇ, ತಿಳಿಸುವುದಿಲ್ಲ ಎಂಬ ಅರ್ಥವನ್ನು ನೀವು ಸ್ವೀಕಾರ ಮಾಡದೇ ಹೋದರೆ, ತಾನೇ ತಿಳಿಯುವುದಿಲ್ಲ ಎಂಬ ಅರ್ಥ ಮಾಡಿದರೆ ತುರಿಯಂ ತತ್ ಸರ್ವದೃಕ್ ಸದಾ, ತುರಿಯನ್ನು ನೋಡುತ್ತಾನೆ ಎಂಬುದಕ್ಕೆ ವಿರೋಧ ಬರ್ತದೆ. ಯಾಕೆ ಮತ್ತಿವ ಇಲ್ಲಿ ನೋಡಂಗಿಲ್ಲ ತೋರ್ಸಂಗಿಲ್ಲ ಅಂತ ತಿಳಿಸಂಗಿಲ್ಲ ಅಂತ ಆದರೆ ಅಲ್ಲಿ ಮತ್ತೆ ನೋಡ್ತಾನ ತೋರಿಸ್ತಾನ ತಿಳಿಸ್ತಾನ ಎಂಬುದಕ್ಕೆ ವಿರೋಧ ಅಲ್ಲೇ ಮತ್ತೆ ಅದಕ್ಕೆ ಎರಡು ಬಂದ ಭಗವದ್ ರೂಪ. ಅಂದರೆ ಪ್ರಾಜ್ಞನಾಮಕ ಭಗವಂತನಿಗೆ ಜ್ಞಾನ ಇಲ್ಲ, ತುರಿಯ ನಾಮಕಕ್ಕೆ ಭಗವಂತನ ಜ್ಞಾನದ ಅಂತ ಆಗ್ತದೆ. ಹಿಂಗಾಗ್ತದೆ ಅಲ್ಲ. ಅದಕ್ಕೆ ಎರಡೂ ಕಡೆಗೆ ಅರ್ಥ ಬರ್ಬೇಕಾದ್ರೆ ಇಲ್ಲಿ ತಿಳಿಸಂಗಿಲ್ಲ ಅಲ್ಲಿ ತೋರಿಸ್ತಾನ ಅಂತ ಅರ್ಥ ಮಾಡ್ಬೇಕು. ಸರಿ ಹೋತಿಲ್ಲೋ? ತಿಳಿಯೋದಿಲ್ಲ ತೋರ್ತಾನ ಅಂತಲ್ಲ. ತಿಳಿಯಂಗಿಲ್ಲ ನೋಡಂಗಿಲ್ಲ ನೋಡ್ತಾನ ಅಂತ ಅರ್ಥ ಅಲ್ಲ, ತಿಳಿಸೋದಿಲ್ಲ ತೋರಿಸ್ತಾನ ಅಂತ ಅರ್ಥ ಮಾಡ್ಬೇಕು. ಮತ್ತು ಯಾಕೆ ಹಂಗಂತೀರಿ ಅಂದ್ರೆ ದ್ವೈತಸ್ಯಾಗ್ರಹಣಂ ತುಲ್ಯಮುಭಯೋ ಪ್ರಾಜ್ಞತುಲ್ಯಯೋ. ಇಲ್ಲಿ ಸಮಾಧಾನ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ಅಸಮ ಹೆಂಗೆ ಹೇಳಕ್ ಬರ್ತದಪ್ಪ? ಪ್ರಾಜ್ಞ ತುರಿಯರಿಗೆ ಸಮಾನವಾದ ಧರ್ಮ ಯಾವುದು ಅಂತಂದರೆ ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾಗಿರ್ತಕ್ಕಂತಹ ಮತ್ತು ಆ ಸ್ವಾತಂತ್ರ್ಯ ಭ್ರಮೆಯನ್ನು ಹುಟ್ಟಿಸದೇ ಇರುವಿಕೆ ಅಂತ ಅನ್ನೋದು ಇಬ್ಬರಿಗೂ ಕಾರಣ, ಸಮ ಅಂತ ಹೇಳ್ತೀರಿ. ಮತ್ತು ನೋಡುವಿಕೆ ಇವನಿಗೆ ಮಾತ್ರದ ಅವನಿಗಿಲ್ಲ ಅಂತ ಹೆಂಗೆ ಹೋಗ್ತೀರಿ ನೀವು? ತುರಿಯ ನಾಮಕ ಪರಮಾತ್ಮನಿಗೆ ನೋಡುವಿಕೆ ಅದ, ಪ್ರಾಜ್ಞಾನಾಮಕ ಪರಮಾತ್ಮನಿಗೆ ಜ್ಞಾನವಾಗೋದಿಲ್ಲ. ಹಿಂಗೆ ಅಲ್ಲಿಗೆ ಬರ್ತದೆ? ಇದ್ರು ಸಮ ಇದ್ದಾರೆ ಮುಂದಿನ ಶ್ಲೋಕದಾಗ ಅಂತೀನಿ. ಆದ್ಮೇಲೆ ಇಬ್ಬರಿಗೂ ಸಮ ಹೇಳೋ ಕಾಲಕ್ಕೆ ಅರ್ಥ ಏನು ಮಾಡಬೇಕು? ತೋರಿಸಂಗಿಲ್ಲ, ತೋರಿಸುತ್ತಾನೆ ಅಂತ ಅರ್ಥ ಮಾಡಬೇಕು, ತಿಳಿಸುವುದಿಲ್ಲ ಅಂತ ಅರ್ಥ ಮಾಡಬೇಕು. ಹೌದು, ಹಂಗೆ ಹೇಳ್ಬೇಕು ಹೊರತಾಗಿ ಇಲ್ಲಿ ತಿಳ್ಕೊಳ್ಳಂಗಿಲ್ಲ ಅಲ್ಲಿ ನೋಡ್ತಾನೆ ಅಂತ ಅರ್ಥ ಮಾಡಬಾರ್ದು. ಹಂಗೆ ಹೇಳ್ಬಿಟ್ರೆ ಇಲ್ಲಿ ತಿಳಿದುಕೊಳ್ಳುವುದಿಲ್ಲ ಅಂತ ಅರ್ಥ ಮಾಡಿದ್ರೆ ಮುಂದಲ್ಲಿ ತಿಳಿಸ್ತಾನೆ ತಿಳಿತಾನ ಅಂತ ಅರ್ಥ ಮಾಡ್ಬೇಕಲ್ಲ ಅಲ್ಲಿ. ಏನಪ್ಪ ಅದು ವಿರುದ್ಧ ಆಗ್ತದೆ. ಮತ್ತು ಅಲ್ರಿ ಅಮ ಬೇರೆ ಇಮ ಬೇರೆ ಅಂತಂದ್ರೆ ದ್ವೈತಸ್ಯ ಅಗ್ರಹಣಂ ತುಲ್ಯಮುಭಯೋ ಅಂತ ಇಬ್ಬರಿಗೂ ತುಲ್ಯತ್ವವನ್ನು ಹೇಳ್ತಿದ್ದೀರಿ. ಅಂದಮೇಲೆ ಹೇಳಬಾರ್ದು ದ್ವೈತಗ್ರಹಣ ಅಕಾರಣತ್ವಂ ತುಲ್ಯಮಿತ್ಯರ್ಥ. ಭ್ರಾಂತಿಯನ್ನು ಭರಿಸದೇ ಇರುವಿಕೆ ಎಂಬುದೇ ಅಲ್ಲಿ
ಸಮಾನವಾದ ಧರ್ಮ. ದ್ವೈತಂ ನ ಗ್ರಾಹಯೇತ್ ತುರ್ಯೋ ನ ಚ ಪ್ರಾಜ್ಞಃ ಕಥಂಚನ ದ್ವೈತ ಗ್ರಹಣ ಬೀಜಂತು ನಿದ್ರಾ ಪ್ರಾಜ್ಞಂ ಸಮಾಶ್ರಿತ. ದ್ವೈತ ಅನ್ಯಥಾ ಜ್ಞಾನವನ್ನ ಮಾಡಿಸುವುದಿಲ್ಲ ತುರಿಯ ಪ್ರಾಜ್ಞ ಇಬ್ಬರಿಗೂ ಸಮಾನವಾದದ್ದು. ಆ ಅನ್ಯಥಾ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ನಿದ್ರಾವನ್ನ ಅಂದ್ರೆ ಅಜ್ಞಾನವನ್ನ ಅಂತ ಅರ್ಥ ಅಲ್ಲಿಗೆ. ಮತ್ತೆ ಏನಪ್ಪ, ಅಜ್ಞಾನವು ಏನಾಗಿದೆ, ಪ್ರಾಜ್ಞಂ ಸಮಾಶ್ರಿತ, ಪ್ರಾಜ್ಞವನ್ನ ಆಶ್ರಯಿಸಿಕೊಂಡಿದೆ. ನಿದ್ರಾ ಅಜ್ಞಾನ, ಮೂಲಾವಿದ್ಯಾ ಅಜ್ಞಾನ ಎಲ್ಲ ಒಂದೇ. ಇತಿ ಪ್ರಕಟಶ್ರುತಿ, ಹಿಂಗೇನಾಗಿದೆ ಇದು ಪ್ರಕಟಶ್ರುತಿಯಲ್ಲಿ ಅದ ಒಳಕರ್, ಪ್ರಕಟಶ್ರುತಿಯಲ್ಲಿ ಅದ. ಸರಿ, ಏನು ಮತ್ತೆ ಮುಂದಿನ ಏನು ಮಂತ್ರ ಅನ್ಕತ್. ಈಗ ಮುಂದಿನ ಎರಡು ಮಂತ್ರದಲ್ಲಿ ಭಾಷೆ ಇಲ್ಲೇ ಇಲ್ಲ, ಸರಸರ ಹೋಗ್ತದೆ ಈಗ. ಏನಪ್ಪ, ಸ್ವಪ್ನ ನಿದ್ರಾ ಯತೌ ಆದ್ಯೌ ಪ್ರಾಜ್ಞಸ್ತ್ವ ಸ್ವಪ್ನ ನಿದ್ರಯ ನನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತಾಃ. ಜ್ಞಾನಿಗಳು ಇಷ್ಟು ತಿಳ್ಕೊಂಡಾರ, ಸ್ವಪ್ನ ನಿದ್ರೆ ಇವು ಇಬ್ಬರಲ್ಲೂ ಅವ. ಏನಪ್ಪ, ಸ್ವಪ್ನ ಅಂತನ್ನೋದು ಯಾವುದದು ತೈಜಸನಲ್ಲಿ, ನಿದ್ರಾ ಅನ್ನೋದು ಅವಿದ್ಯಾ ಅಂತನ್ನೋದು ವಿಶ್ವನಲ್ಲಿ. ಅವು ಎರಡೂ ಇಬ್ಬರಲ್ಲವ. ಜಾಗೃತ್ಕಾಲೀನವಾಗಿರ್ತಕ್ಕಂತಹ ಪದಾರ್ಥಗಳು ನನ್ನ ಅಧೀನ ಎಂಬ ಭ್ರಮೆಗೆ ಕಾರಣವಾದ ಅವಿದ್ಯೆ ವಿಶ್ವನಾಮಕ ಪರಮಾತ್ಮನ ಅಧೀನ. ಸ್ವಪ್ನ ಕಾಲದಲ್ಲಿ ತೋರುವಂತಹ ಪದಾರ್ಥಗಳು ನನ್ನವೂ ಎಂಬುವಂತಹ ಭ್ರಮೆಗೆ ಕಾರಣವಾದ ಅವಿದ್ಯಾ ತೈಜಸನ ಅಧೀನ. ಸ್ವಪ್ನ ನಿದ್ರಾಯುತವು ಆದ್ಯವು. ಮೊದಲನೇದವರಿಬ್ಬರು ಆಚಾರ್ಯ ಇದ್ದಾರಲ್ಲ, ವಿಶ್ವಾಚಾರ ತೈಜಸಾಚಾರು. ಏನು ವಿಶ್ವಾಚಾರ ತೈಜಸಾಚಾರ್ಯನಿದ್ದಾರೆ ನೋಡುವ ಪಾಂಡ್ರಂಗೆ, ಅವರಲ್ಲಿ ಏನದಂತ ಗೊತ್ತಾಯ್ತಿಲ್ಲ ಈಗ. ಜಾಗೃತ ಅವಸ್ಥೆಯಲ್ಲಿ ಇರುವ ಭ್ರಮೆಗೆ, ಆ ಭ್ರಮೆಗೆ ಜಾಗೃತ ಅವಸ್ಥಾ ಭ್ರಮೆಗೆ ಕಾರಣವಾದ ಅವಿದ್ಯೆ ವಿಶ್ವಾಧೀನ. ಸ್ವಪ್ನ ಭ್ರಮೆಗೆ ಅಧೀನವಾಗಿರುವ ಅವಿದ್ಯೆಯು ಆದ್ಯವು. ಸ್ವಪ್ನ ನಿದ್ರಾಯುತವು ಆದ್ಯವು. ಪ್ರಾಜ್ಞಸ್ತ್ವ ಸ್ವಪ್ನ ನಿದ್ರಯ, ಪ್ರಾಜ್ಞ ನಾಮಕ ಪರಮಾತ್ಮನು ಅಸ್ವಪ್ನ, ಸ್ವಪ್ನಕ್ಕಲ್ಲ, ನಿದ್ರಯಾಯುತ, ಅವಿದ್ಯೆಗೆ ಮಾತ್ರ ಕಾರಣ. ಸ್ವಪ್ನ ಬೀಳಂಗಿಲ್ಲ, ನಿದ್ರೆ ಇರ್ತದೆ, ಕಾರಣವಾಗಿರ್ತದೆ. ನನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತ. ಜ್ಞಾನಿಗಳು ತುರ್ಯ ನಾಮ ಪರಮಾತ್ಮನಲ್ಲಿ ನಿದ್ರೆಯಾಗಲಿ ಸ್ವಪ್ನವಾಗಲಿ ಯಾವುದನ್ನು ನೋಡೋದಿಲ್ಲ. ಅಜ್ಞಾನವೂ ಇಲ್ಲ. ಜಾಗೃತ ಅವಸ್ಥಾಕಾಲೀನವಾದ ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾದ ಅವಿದ್ಯೆಯಾಗಲಿ, ಸ್ವಪ್ನಾವಸ್ಥೆಗೆ ಕಾರಣವಾಗಿರ್ತಕ್ಕಂಥ ಅವಿದ್ಯೆಯಾಗಲಿ ಇಲ್ಲ. ನಿದ್ರಾವಸ್ಥೆಯಲ್ಲಿ ಇರುವ ಅಜ್ಞಾನವಾಗಲಿ ಯಾವುದೂ ಇಲ್ಲ. ನನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ. ಸರಿ 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 ಸರಿ. ತುರ್ಯನನ್ನು ಯಾವಾಗ ಕಾಣ್ತೀವಿ ಹಂಗಾದ್ರೆ ಹೇಳ್ಬಿಡ್ರಿ, ಇಷ್ಟೆಲ್ಲ ಕರೆಕ್ಟ್. ತುರ್ಯನನ್ನು ಯಾವಾಗ ಕಾಣೋದು ಅಂದ್ರೆ ಅನ್ಯಥಾ ಗೃಹ್ಣತ ಸ್ವಪ್ನೋ ನಿದ್ರಾ ತತ್ವಂ ಅಜಾನತಃ ವಿಪರ್ಯಾಸೆ ತಯೋ ಕ್ಷೀಣೆ ತುರೀಯಂ ಪದಮಶ್ನುತೆ. ಅನ್ಯಥಾ ಗೃಹ್ಣತಃ ಸ್ವಪ್ನಂ ನಿದ್ರಾ ತತ್ವ ಅಜಾನತಃ. ಸ್ವಪ್ನ ಯಾವಾಗ ಬೀಳ್ತದಪ್ಪ, ಅನ್ಯಥಾ ಗೃಹ್ಣತಃ, ನನ್ನ ಅಧೀನ ಅಲ್ಲದೇ ಇದ್ದದನ್ನು ನಂದು ನಂದು ಅಂತ ತಿಳ್ಕೊಂಡದ್ದಕ್ಕನ ಏನಾಗ್ತದೆ, ಸ್ವಪ್ನದಾಗ ಅವಿದ್ಯೆ ಅನ್ನೋದು ಬಂದದ. ಸ್ವಪ್ನದೊಳಗೆ ಸ್ವಾತಂತ್ರ್ಯ ಭ್ರಮ ಬಂದದ್ದು, ಅವಿದ್ಯೆ ಬಂದಿಲ್ಲ. ಅವಿದ್ಯೆ ಇದ್ದದಕ್ಕನ ಸ್ವಾತಂತ್ರ್ಯ ಭ್ರಮ ಬಂದ. ಸ್ವಾತಂತ್ರ್ಯ ಭ್ರಮ. ಅನ್ಯಥಾ ಗೃಹ್ಣತಃ, ಸರಿಯಾಗಿ ತಿಳಿಯದೇ ಇದ್ದದ್ದರಿಂದ ಏನಪ್ಪ, ದೇಹ ಮನೆ ಮಠಗಳೆಲ್ಲವೂ ಭಗವದ್ ಅಧೀನವಾಗಿದ್ದರೂ ನನ್ನ ಅಧೀನ ಅಂತ ತಿಳ್ಕೊಂಡಿದ್ದಕ್ಕನೇ ಸ್ವಪ್ನ ಬಿದ್ದದು. ತಿಳಿದಿಲ್ಲೋ? ಇನ್ನು ತತ್ವಂ ಭಗವತ್ ತತ್ವವನ್ನು ತಿಳಿದೇ ಇರತಕ್ಕಂಥ ವ್ಯಕ್ತಿಗೆ ಮೂಲಾವಿದ್ಯೆ ಬಂದದ್ದು. ಮೂಲಾವಿದ್ಯಾ ಬರ್ಲಿಕ್ಕೆ ಕಾರಣ ಏನು, ಭಗವತ್ ತತ್ವ ಅಂತ ತಿಳಿದೇ ಇರೋದು. ಸ್ವಪ್ನದಲ್ಲಿ ಸ್ವಾತಂತ್ರ್ಯ ಭ್ರಮ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಎಚ್ಚರದಲ್ಲಿ ಇದ್ದಾಗ ನಂದು ಅಂತ ತಿಳ್ಕೊಂಡದ್ದು. ಅರ್ಥ ಮಾಡ್ಕೊ. ಭಗವಂತನ ತತ್ವಕ್ಕೂ ಭಗವಂತನ ತತ್ವವನ್ನ ತಿಳಿಯದೇ ಇದ್ದದ್ದರಿಂದ ಮೂಲಾವಿದ್ಯ. ಸ್ವಪ್ನದಲ್ಲೇನೋ ಬಂದದ, ಸ್ವಪ್ನದಲ್ಲಿ ಏನೋ ಕನಸು ಗಿನಸೆಲ್ಲ ಕಾಣಿಸ್ತಾವೆ ಇವಾಗ, ಅದು ಅನ್ಯಥಾ ಗೃಹತಃ ವಿಪರೀತ ಜ್ಞಾನದಿಂದ ಸ್ವಾತಂತ್ರ್ಯ ಭ್ರಮೆಯಿಂದ ಬಂದದ್ದು. ಸ್ವಾತಂತ್ರ್ಯ ಭ್ರಮೆ ಬರೋದು ಭಗವಂತನ ತಿಳ್ಕೊಳ್ಳದೆ ಇದ್ರಿಂದ. ತಿಳಿದಿಲ್ಲ? ಒಂದಕ್ಕೊಂದು ಸೇರಿಸುತ್ತೆ. ಸ್ವಾತಂತ್ರ್ಯ ಭ್ರಮೆ ಇಲ್ಲ ಅನ್ನೋದಕ್ಕೆ ಅಲ್ಲ, ಸ್ವಾತಂತ್ರ್ಯ ಭ್ರಮೆಗೆ ಕಾರಣವಾದದ್ದು ಮೂಲಾವಿದ್ಯ, ಅದಕ್ಕೆ ಕಾರಣವಾದದ್ದು ಭಗವಂತನ ಅಜ್ಞಾನ, ಭಗವಂತನ ತಿಳ್ಕೊಳ್ಳೋದು. ಇಲ್ಲಿ ನಿದ್ರಾ ತತ್ವ ಜಾನತ ಹೇಳಿದ್ರಲ್ಲ, ಈಗ ನಿದ್ರಾ ಕೊಮ ಹಾಕೋಬೇಕು. ತತ್ವಮ ಜಾನತಃ, ಮೂಲಾವಿದ್ಯೆಯು ಅಂದ್ರೆ ಭ್ರಾಂತಿಗೆ ಕಾರಣವಾದ ಮೂಲಾವಿದ್ಯೆಯು
ಹೇಳು. ಭ್ರಾಂತಿಗೆ ಕಾರಣವಾದ ಮೂಲ ವಿದ್ಯೆಯು ಯಾವ ಭ್ರಾಂತಿಗೆ ಕಾರಣವಾದದ್ದು? ಎಚ್ಚರ ಇದ್ದಾಗ ನನ್ನ ಅಧೀನವಿಲ್ಲದನ್ನ ನನ್ನ ಅಧೀನ ಅಂತ ತಿಳ್ಕೊಂಡಿದ್ದೇನೆ, ಸ್ವತಂತ್ರ ಭ್ರಮೆ ಬಂದದ ಅದು. ಅಲ್ಲೇನಂದಿ? ಆ ಸ್ವತಂತ್ರ ಭ್ರಮೆಗೆ ಕಾರಣವಾದದ್ದು ನಿದ್ರಾ, ಮೂಲಾವಿದ್ಯಾ. ಬರ್ಕೋ, ನಿದ್ರಾ ಶಬ್ದಕ್ಕೆ ಅಜ್ಞಾನ ಬರ್ಕೊ. ಮತ್ತಲ್ಲಿ ಮರಿಬೇಡ ನೀನು. ನೋಡಿಲ್ಲಿ, ತತ್ವಂ ಅಂದ್ರೆ ಸ್ವತಂತ್ರಮ ಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಕನ್ಫ್ಯೂಸ್ ಮಾಡ್ಕೋಬೇಡ. ಸ್ವತಂತ್ರಮ ಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಅಂತನ್ನುವಲ್ಲಿ ತತ್ವ ಪದದಿಂದ ಸ್ವತಂತ್ರ ತತ್ವ, ಸ್ವತಂತ್ರ ತತ್ವವನ್ನು ತಿಳಿಯದೇ ಇದ್ದದ್ದರಿಂದ ಅವಿದ್ಯಾ, ಸ್ವತಂತ್ರ ತತ್ವವನ್ನು ತಿಳಿಯದೇ ಇದ್ದದ್ದರಿಂದ ಅವಿದ್ಯಾ, ಅವಿದ್ಯೆಯ ಬಂಧನ. ಹೇಳಿ, ಒಂದು ಮೊದಲೇ ವಾಕ್ಯ ಹೇಳಿ ನನಗೆ. ತತ್ವಂ ಅಂತಂದ್ರೆ ಸ್ವತಂತ್ರ ತತ್ವ, ಅದನ್ನು ಅವಿಜಾನತಃ, ಅದನ್ನು ತಿಳಿದೇ ಇದ್ದದ್ದರಿಂದ ಅವಿದ್ಯೆ ಬಂದದ್ದು. ಅಂದ್ರೆ ಎಲ್ಲವೂ ಭಗವಂತನ ಅಧೀನವಾಗಿದೆ, ಭಗವಂತ ಸ್ವತಂತ್ರನಾಗಿದ್ದಾನೆ ಅಂತ ತಿಳಿಯದೇ ಇದ್ದದ್ದಕ್ಕಾಗಿ ಅಜ್ಞಾನ ಬಂದದ್ದು. ಆ ಅಜ್ಞಾನ ನನಗೇನು ಉಂಟು ಮಾಡ್ಲಿಕ್ಕತ್ತದ ಅಂದ್ರೆ ಸ್ವಾತಂತ್ರ್ಯ ಭ್ರಮ ಉಂಟು ಮಾಡ್ಲಿಕ್ಕತ್ತದ. ತಿಳಿತೇನೋ? ಇಲ್ಲಿ ಸ್ವಪ್ನ ಅಂದ್ರೆ ಕನಸು ಅಂತ ಅರ್ಥ ಮಾಡಬಾರದು. ಮಿಥ್ಯಾಜ್ಞಾನ ರೂಪ ಭ್ರಮ ಪರಂಪರಾ ಅಂತ ಮಾಡಬೇಕು. ಇಲ್ಲಿರೋ ಸ್ವಪ್ನಕ್ಕೆ ಕನಸು ಅಂತ ಅರ್ಥ ಅಲ್ಲ, ಭ್ರಮ ಪರಂಪರ. ಹಂಗ ಬರ್ಕೊಂಬಿಡು. ಸ್ವಪ್ನ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಲ್ಲಿ? ಭ್ರಮದ ಪರಂಪರೆ. ಗೊತ್ತಿಲ್ಲೋ? ಎರಡನೇ ಅರ್ಥ ಸ್ವಪ್ನ. ಆಮೇಲೆ ಮುಂದಿದ್ದು ಮೊದಲನೇ ಅರ್ಥ ಏನಪ್ಪ? ಭ್ರಮದ ಪರಂಪರ. ರಾಯರಂಗ ಬರ್ದಾರ. ರಾಯರಂಗ ಬರ್ತಾರ, ಸ್ವಪ್ನ ಪದೇನ ಮಿಥ್ಯಾ ಅಜ್ಞಾನ ರೂಪ ಭ್ರಮ ಪರಂಪರಾಗ್ರಹ ತತ್ವಂ ಭಗವತಃ ಸ್ವಾತಂತ್ರ್ಯಾದಿ ರೂಪಂ ತತ್ವಂ ಅಜಾನತಃ ನಿದ್ರಾ ಮೂಲಾವಿದ್ಯಾ ಬಂಧೋ ಭವತಿ. ಭಗವತ್ ತತ್ವವನ್ನು ಸರಿಯಾಗಿ ತಿಳಿಯದೇ ಇದ್ದದರಿಂದ ಅಜ್ಞಾನದ ಬಂಧನ. ತಿಳಿತೇನೋ? ಅನ್ಯಥಾ ಗೃಹ್ಣತಃ ಅಂದರೆ ಭಗವದಧೀನವಾದ ಜಗತ್ತನ್ನು ನನ್ನಧೀನ ಅಂತ ತಿಳ್ಕೊಂಡವನಿಗೆ ಭ್ರಮ ಬರ್ತದೆ. ಸರಿ ಹೋಯ್ತಾ? ಏನೇನು ಮುಂದೆ ಹೋಗ್ಲಿಲ್ಲ? ಏನು ತಿಳಿಲಿಲ್ಲ? ಇನ್ನೊಂದು ಮೊದಲನೇ ಇದ್ದು ಅನ್ಯಥಾ ಗೃಹ್ಣತಃ ಅಂತನ್ನೋ ಶಬ್ದಕ್ಕೆ ನಂದಲ್ಲ ನಂದು ಅಂತ ತಿಳ್ಕೊಂಡೆ. ಈ ಸ್ವಾತಂತ್ರ್ಯ ಭ್ರಮ ಯಾಕೆ ಬರ್ಲಿಕ್ಕತ್ತದ ಅಂತಂದ್ರೆ ಅಜ್ಞಾನ ಇದ್ದದಕ್ಕೆ ಬರ್ಲಿಕ್ಕತ್ತದ. ಒಂದು ಕೆಲಸ ಮಾಡು, ಹಿಂಗೊಂದು ಚಾರ್ಟ್ ಹಾಕು. ಭಗವಂತನನ್ನು ತಿಳಿಯದೇ ಇದ್ದದ್ದಕ್ಕೆ ಅಜ್ಞಾನ, ಅಜ್ಞಾನ ಇದ್ದದಕ್ಕೆ ಸ್ವಾತಂತ್ರ್ಯ ಭ್ರಮ. ಇಷ್ಟು ಬರ್ಕೊಂಬಿಡು, ಸರಿ ಹೋಗ್ಬಿಡ್ತ ತಾನೆ. ಅಜ್ಞಾನದಿಂದ ಸ್ವಾತಂತ್ರ್ಯ ಭ್ರಮ, ಅಜ್ಞಾನದಿಂದ ಸ್ವಾತಂತ್ರ್ಯ ಭ್ರಮ. ವಾಡೇಕರ್, ಪರಮಾತ್ಮನನ್ನ ತಿಳಿಯದೇ ಇದ್ದದರಿಂದ ಅಜ್ಞಾನ, ಆ ಅಜ್ಞಾನ ಇದ್ದದರಿಂದಾಗಿ ಜಗತ್ತಿನ ಮೇಲೆ ಸ್ವಾತಂತ್ರ್ಯ ಭ್ರಮ. ಎಚ್ಚರಿದ್ದಾಗ ಹಿಂಗೆ ಸ್ವಾತಂತ್ರ್ಯ ಭ್ರಮ ಇದ್ದದ್ದಕ್ಕೆ ಸ್ವಪ್ನದಾಗೂ ಆ ಸ್ವಾತಂತ್ರ್ಯ ಭ್ರಮ ಕಂಟಿನ್ಯೂ ಆಗ್ತದೆ. ಈಗ ಅರ್ಥ ಆತೇನು? ಹೇಳ ಸರಿ, ಈತ್ನಾಗ ಹೇಳು. ನಾ ಅನ್ವಯ ಹೇಳ್ತೀನಿ ನೋಡಿ, ನೀವು ಬರ್ಕೊಂಬಿಡು ಸುಮ್ಮನೆ, ನಿಶ್ಚಿಂತ ಕೆಲಸ. ಅನ್ವಯ ನೋಡ್ಕೋ ಇಲ್ಲಿ. ತತ್ವಂ ಅಜಾನತಃ, ಒಂದೇದು ತತ್ವಂ ಅಜಾನತಃ, ಪರಮಾತ್ಮನನ್ನು ತಿಳಿಯದೇ ಇದ್ದದ್ದಕ್ಕೆ ನಿದ್ರಾ ಭವತಿ, ಅಜ್ಞಾನವು ಉಂಟಾಗ್ತದೆ. ಅಂತಹ ಅಜ್ಞಾನಿಗೆ ಅನ್ಯಥಾ ಗೃಹ್ಣತಃ ಸ್ವಾತಂತ್ರ್ಯ ಭ್ರಮವು ಬರುತ್ತದೆ. ಅನ್ಯಥಾ ಗೃಹ್ಣತಃ ಸ್ವಾತಂತ್ರ್ಯ ಭ್ರಮ ಇದ್ದವನಿಗೆ ಸ್ವಪ್ನ, ಹಂಗೆ ಸ್ವಾತಂತ್ರ್ಯ ಭ್ರಮ ಬರ್ಕೋತಿರ್ತದೆ. ಭ್ರಮ ಪರಂಪರೆ ಬರ್ಕೋತಿರ್ತದೆ. ಒಂದು ಭ್ರಮ ಅದ್ರ ಮೇಲೆ ಇನ್ನೊಂದು ಭ್ರಮ. ಸರಿ ಹೊತ್ತು ಏನು ಹೇಳು? ಸ್ವತಂತ್ರ ತತ್ವ ಅಂತಂದ್ರೆ ಭಗವತ್ ತತ್ವ, ಸ್ವತಂತ್ರ ತತ್ವ. ಸ್ವತಂತ್ರ ತತ್ವವನ್ನು ತಿಳಿದೇ ಇದ್ರೆ ಅವಿದ್ಯಾ, ಆಮೇಲೆ ಅಜ್ಞಾನ. ಆ ಅಜ್ಞಾನ ಇದ್ದದ್ದಕ್ಕಾಗಿ ಅವನಿಗೆ ತಪ್ಪು ತಿಳುವಳಿಕೆ, ಸ್ವತಂತ್ರ ಭ್ರಮ, ಸ್ವಾತಂತ್ರ್ಯ ಭ್ರಮ. ಆ ಭ್ರಮೆಯಿಂದ ಮತ್ತೊಂದು ಭ್ರಮ, ಎಚ್ಚರದಾಗೂ ಭ್ರಮ, ಸ್ವಪ್ನದಲ್ಲೂ ಭ್ರಮ. ಹಿಂಗ ಭ್ರಮ ಪರಂಪರಾ ಬರ್ತದ. ಅಂತೂ ಇಂತೂ ಅರ್ಥ ಆಯ್ತು ನಮ್ದು ಇವತ್ತು. ಅನ್ಯಥಾ ಗೃಹ್ಣ, ಎಷ್ಟು ಗದ್ದಲೆ ಮಾಡಿದೋಣ ಶ್ಲೋಕದು. ಅನ್ಯಥಾ ಗೃಹ್ಣತ ಸ್ವಪ್ನ ನಿದ್ರಾ ತತ್ವ ಅಜಾನತಃ. ಸರಿ ಹೋಯ್ತಾ? ಸರಿ, ಈಗ ಮುಂದೆ ಏನಂತಾರ? ಅವಿದ್ಯಾ ಈ ಭ್ರಮಗಳು ವಿಪರ್ಯಾಸೆ ತಯೋ ಕ್ಷೀಣೆ. ತಯೋ ಆ ಅವಿದ್ಯಾ ಮತ್ತು ಈ ಭ್ರಮಗಳು ವಿಪರ್ಯಾಸೆ ಆವರ್ತನೆ ಕ್ಷೀಣೆ ಸತಿ ಮತ್ ಬರೋದು ನಿಂತಾಗ. ವಿಪರ್ಯಾಸ ಅಂತಂದ್ರೆ ಮತ್ತೆ ಮತ್ತೆ ವಿಪರ್ಯಾಸೆ ಅಂದ್ರೆ ಮತ್ತೆ ಬರುವುದು.
ವಿಪರ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ? ಮತ್ತೆ ಮತ್ತೆ ಬರೋದು. ಮತ್ ಬರೋದು. ಮತ್ ಬರೋದು ಕ್ಷೀಣೆ ನಿಂತಾಗ ತುರಿಯನ ಜ್ಞಾನ ಆಗ್ತದೆ. ತುರಿಯಂ ಪದಮಶ್ನತೆ, ತುರಿಯನನ್ನು ಕಾಣ್ತೀವಿ. ಸರಿ ಹೋತಿಲ್ಲ? ಆ ಮಿಥ್ಯಾಜ್ಞಾನ ಮತ್ತು ಭ್ರಮ ಮತ್ತು ಅಜ್ಞಾನ ಹೊರ ಬರ್ಬೇಕು ನಾವು. ಹೌದು, ಆ ಪರಂಪರಾ ಮತ್ತು ಭ್ರಮ ಪರಂಪರೆಯಿಂದ ಹೊರಗೆ ಬಂದ್ರೆ ತುರಿಯನ ದರ್ಶನ. ಭ್ರಮ ಪರಂಪರೆಗಳಿಂದ ಹೊರಗೆ ಬಂದಾಗ ತುರಿಯನ ದರ್ಶನವಾಗುತ್ತದೆ. ಬರೀ ಕ್ಷೀಣೆ ಅಂತಂದಾರೆ. ಕ್ಷೀಣ ಆದ್ರೆ ಸಾಕು. ಕ್ಷೀಣ ಸಾಕು. ಪೂರ್ತಿ ವ್ಯಾನಿಶ್ ಆಗ್ಬೇಕು. ಅದು ಕ್ಷೀಣ ಹೆಂಗಾಗ್ತದೆ ಅಂಬೋದು ಮತ್ತೆ ಮುಂದಿನ ಕಥೆ ಇರುತ್ತಮ್ಮ. ಕ್ಷೀಣ ಹೆಂಗಾಗ್ತದೆ ಮುಂದಿನ ಕಥೆ. ಸರಿ ಹೋತಾ? ಅನ್ಯಥಾ ಗೃಹ್ಣತ ಸ್ವಪ್ನಃ ನಿದ್ರಾ ತತ್ವಮಜಾನತಃ ವಿಪರ್ಯಾಸೇ ತಯೋ ಕ್ಷೀಣೆ. ವಿಪರ್ಯಾಸ ಏನಪ್ಪ? ತುರಿಯಂ ಪದಮಶ್ನುತೆ. ಭ್ರಮ ಪರಂಪರೆ ಹೊರಗೆ ಬರ್ಬೇಕಾದ್ರೆ ಅದು ನಮ್ಗೆ ಮೋಕ್ಷ ಆದಂಗೆ ಒಂದು ಟೈಪು. ಅದು ಮುಂದೆ ನಿಶ್ಚಿತ ವಿಷಯ. ಭಾಷ್ಯದಲ್ಲಿ ಹೇಳ್ತಾರೆ ಏನಂತ ನೋಡಿ ಭಾಷ್ಯದಲ್ಲಿ, ವಿಪರೀತ ಜ್ಞಾನಾದಪಿ ವಿಪರೀತ ಜ್ಞಾನಾಂತರಂ ಜಾಯತೆ. ಒಂದು ಭ್ರಮ ಬಂದ್ಮೇಲೆ ಅದು ಸುಮ್ಮನೆ ಕೂಡೋದಿಲ್ಲ, ಮತ್ತೊಂದು ಭ್ರಮ ಹುಟ್ಟಿಸ್ತದೆ. ಭ್ರಮ ಪರಂಪರೆ ಕೇಳಿದ ಸ್ವಪ್ನಕ್ಕೆ ಮತ್ತು ಒಂದು ಭ್ರಮ ಎಚ್ಚರದಾಗ ಏನು ತಪ್ಪು ತಿಳ್ಕೊಂಡಿದ್ವಿ, ಅದು ಮತ್ತೆ ಕನಸ್ತಾ ಮತ್ತೆ ಬರ್ಲಿಕ್ಕೆ ಶುರು ಆಯ್ತದು. ಅದು ರಿಪಿಟೇಷನ್. ಗುಡ್ ಬಾಯ್. ಈಗ ಏನು ಇದೆಲ್ಲ ಯಾಕೆ ಆಗ್ತದೆ ನಮಗೆ? ಆ ಭಗವತ್ ತತ್ವ ಯಾಕೆ ತಿಳಿಯಂಗಿಲ್ಲ? ಅದು ಅವಿದ್ಯೆ ಯಾಕೆ ಬಂತು? ಆ ಅವಿದ್ಯೆಯಿಂದ ಸಂಸಾರದಲ್ಲಿ ಭ್ರಮ ಯಾಕೆ ಬಂತು? ಇದೆಲ್ಲ ಯಾಕಪ್ಪ ನಮಗೆ ಅಂದರೆ, ಅನಾದಿಮಾಯಯ ಸುಪ್ತಃ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಂ ಅಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಅನಾದಿಮಾಯಯ ಸುಪ್ತಃ ಆಚಾರ ಭಾಷ್ಯ. ಅನಾದಿಮಾಯ ವಿಷ್ಣೋರಿಚ್ಛೆಯ ಸ್ವಾಪಿತೋ ಯದಾ. ಅನಾದಿಮಾಯ ಅಂದರೆ ಭಗವಂತನ ಇಚ್ಛೆ. ಮಾಯಾ ಶಬ್ದಕ್ಕೆ ಏನರ್ಥಪ್ಪ? ಇಚ್ಛಾ ಬಂದದಲ್ಲ ಪ್ರಕೃತಿ ಅಧಿಕರಣದೊಳಗೆ. ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ. ಮಾಯಾ ಅನ್ನೋ ಶಬ್ದಕ್ಕೆ ಭಗವದಿಚ್ಛಾ, ಅನಾದಿಯಾದ ಭಗವಂತನ ಇಚ್ಛೆಯಿಂದ ಈ ಸಂಸಾರದಲ್ಲಿ ನಾನು ಮಲಗಿದ್ದೇನೆ ಅಂದರೆ ಸಂಸಾರದಲ್ಲಿ ಬಿದ್ದಿದ್ದೇನೆ. ಸ್ವಾಪಿತೋ ಯದಾ ಸುಪ್ತಃ, ಭಗವಂತನ ಇಚ್ಛಾದಿಂದ ನಾನು ಸಂಸಾರದಾಗ ಇದ್ದೀನಿ. ಹೇಳ್ರಿ ಒಳ್ಳೆ ಸ್ವಾಪಿತೋಯದ ಅಂತಂದ್ರೆ ಮಕ್ಕೊಂಡಿನಿ ಅಂತ. ಮಲ್ಕೊಳ್ಳೋದು ಬೇಡ, ಸಂಸಾರದಲ್ಲಿ ಇದ್ದೀನಿ ಅಂತ ಅರ್ಥ ಬರ್ಕೊಂಬಿಡು. ಸ್ವಾಪಿತಃ ಅಂತನ್ನೋ ಶಬ್ದಕ್ಕೆ ಮತ್ತು ಸುಪ್ತಃ ಅನ್ನೋ ಶಬ್ದಕ್ಕೆ ಮೇಲಿಂದಕ್ಕೂ ಶ್ಲೋಕದಲ್ಲಿ ಸುಪ್ತಃ ಅಂತನ್ನೋ ಶಬ್ದಕ್ಕೂ ಸ್ವಾಪಿತಃ ಅನ್ನೋ ಶಬ್ದಕ್ಕೂ ಸಂಸಾರದಾಗ ಸಿಕ್ಕೀನಿ. ಸಂಸ್ಕೃತದಾಗ ಏನಾಚಾರ? ಸಂಸಾರೇ ನಿವೇಶಿತಃ, ಸಂಸಾರೇ ಪ್ರವೇಶಿತಃ. ಅನಾದಿಯಾದ ಭಗವಂತನ ಇಚ್ಛೆಯಿಂದ ನಾನು ಸಂಸಾರದಲ್ಲಿ ಸಿಕ್ಕಾಕೊಂಡಿನಿ. ತಿಳಿತೇನು? ಈ ಪ್ರವಚನದಾಗ ನೀವು ಅಲ್ಲಿ ಇದು ಪ್ರಹ್ಲಾದ ಹೇಳಿದ್ರಿ. ಅದು ಏನಂತಂದ್ರೆ, ಅವ ಈ ಶರೀರ ಬರ್ಬೇಕಾದ್ರೂ, ಈ ಸ್ಥೂಲ ದೇಹ ಬರ್ಬೇಕಾದ್ರೂ ಸಾಕಷ್ಟು ತಪಸ್ಸು ಮಾಡಿದ್ದಾನೆ. ಅದು ಜೀವನ ಅನಿರುದ್ಧ ದೇಹ. ಆದ್ದರಿಂದ ಯದಾ ಜೀವ ಪ್ರಬುದ್ಧತೆ, ಯಾವಾಗ ಮತ್ತ ಜೀವ ಎಚ್ಚರಗೊಳ್ತಾನೆ ಅಂದ್ರೆ, ಯಾವಾಗ ಇಚ್ಛೆಗೊಳ್ಳೋದು ಮತ್ತೆ ಎಚ್ಚರಗೊಳ್ಳೋದವ ಯಾರು ಈ ಸಂಸಾರದೊಳಗೆ ಹಾಕ್ಯಾರ ಅವನಿಗೆ ಎಚ್ಚರಗೊಳಿಸ್ಬೇಕಲ್ಲ. ಮತ್ತೆ ಎಚ್ಚರಗೊಳಿಸೋದು ಅಂದ್ರೆ ಏನು? ತತ್ವಜ್ಞಾನ ಪಡೆಯೋದು. ಪ್ರಬುದ್ಧತೆ ಅಂತ ಶಬ್ದಕ್ಕೆ ಅರ್ಥ ಏನಪ್ಪ? ತತ್ವಜ್ಞಾನ. ನೋಡು, ಯದಾ ಅಂತನೋ ಶಬ್ದಕ್ಕೆ ಅನಾದಿ ಮಾಯೆಯ ಭಗವದಿಚ್ಛಯ ಅಂತ ಬರ್ದಾರ ರಾಯರ ಅರ್ಥವನ್ನು. ಯಾವುದು? ಯಾವ ಯದಾಕ್ಕ? ಉಪನಿಷತ್ನ ಇರುವ ಯದಾಕ್ಕ. ಯದಾ ಅಂದ್ರೆ ಭಗವಂತನ ಇಚ್ಛೆಯಿಂದ ಜೀವ ಪ್ರಬುದ್ಧತೆ, ಜೀವನಿಗೆ ತತ್ವಜ್ಞಾನ ಆಗ್ತದೆ. ಭಗವಂತನ ಇಚ್ಛೆಯಿಂದ ಇವನು ಸಂಸಾರದಲ್ಲಿ ಬಿದ್ದಾನೆ. ಭಗವಂತನ ಇಚ್ಛೆ ಇದ್ದದ್ರಿಂದ ಇವ ಸಂಸಾರದಿಂದ ಮೇಲೆ ಹೇಳ್ತಾನೆ. ಸಂಸಾರದಲ್ಲಿ ತತ್ವಜ್ಞಾನ ಆಗ್ತದೆ. ಅಂದ್ರೆ ನನಗೆ ಭಗವಂತ ಸ್ವತಂತ್ರ ತತ್ವ, ನಾ ಅಸ್ವತಂತ್ರ ತತ್ವ, ನನ್ನ ಅಧೀನಿಲ್ಲ ಈ ಜಗತ್ತು ಅನ್ನೋ ಜ್ಞಾನ ಆಗಬೇಕಾದ್ರೂ ಭಗವದಿಚ್ಛಾ ಬೇಕು. ನಾನು ಈ ಸಂಸಾರದಲ್ಲಿ ಬರಲಿಕ್ಕೂ ಭಗವದಿಚ್ಛಾನೇ ಕಾರಣ. ಹೌದೌದು, ಕರೆಕ್ಟ್, ಸಂದೇಹನೇ ಇಲ್ಲ. ಅವನ ಅಧೀನವೇ. ನನಗೇನು ಭ್ರಾಂತಿ ಬಂದದ್ದು ಅದಕ್ಕೆ ಅವನೇ ಕಾರಣ. ಎಚ್ಚರ ಆದಾಗ ಏನಾಗ್ತದೆ ಅಂತಂದ್ರೆ ಅದ್ವೈತಂ, ಯಥಾರ್ಥ ಜ್ಞಾನ. ಅದ್ವೈತಂ ಬುದ್ಧತೆ ತದಾ, ಯಥಾರ್ಥ ಜ್ಞಾನ ಮಾಡಿಕೊಳ್ತಾನೆ. ಏನೇನು ಯಥಾರ್ಥ ಜ್ಞಾನ ಮಾಡಿಕೊಳ್ತಾನೆ? ಅಜಂ ಅನಿದ್ರಂ ಅಸ್ವಪ್ನಂ, ಭಗವಂತನಿಗೆ ಜನ್ಮವಿಲ್ಲ, ಭಗವಂತನಿಗೆ ಅಜ್ಞಾನವಿಲ್ಲ, ಭಗವಂತನಿಗೆ ಭ್ರಮ ಪರಂಪರೆ ಇಲ್ಲ ಎಂಬುದನ್ನು ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ತಾನೆ.
ಎದ್ಮೇಲೆ ಎದ್ಮೇಲೆ ಅಂದರೆ ಗುರೂಪದೇಶದಿಂದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡಾಗ ಇವೆಲ್ಲ ಆಗ್ತಾವೆ. ಅಜಂ ಜನನಾದಿ ದೋಷರಹಿತಂ ಅನಿದ್ರಮಸ್ವಪ್ನಂ ವಿಶ್ವಾದಿರೂಪತ್ರಯ ವ್ಯಾಪಾರ ಅಪ್ರವರ್ತಕಂ. ಅನಿದ್ರಮಸ್ವಪ್ನಂ ಅಂತ ಶಬ್ದಕ್ಕೆ ತುರ್ಯನಾಮಕ ಪರಮಾತ್ಮನಿಗೆ ನಿದ್ರೆಯೂ ಇಲ್ಲ ಸ್ವಪ್ನವೂ ಇಲ್ಲ ಎಂಬುದನ್ನು ತಿಳ್ಕೋತಾನೆ. ತುರ್ಯಂದು ವಿಷಯ ಹೇಳಿಕತ್ತೀವಿ. ಅಜಂ ಅನ್ನೋ ಶಬ್ದಕ್ಕೆ ಜನನಾದಿ ದೋಷರಹಿತ, ಅನಿದ್ರಮಸ್ವಪ್ನಂ ಅಂದರೆ ತುರ್ಯನಾಮಕ ಪರಮಾತ್ಮನಿಗೆ ಪ್ರಾಜ್ಞನಲ್ಲಿರುವಂಥ ನಿದ್ರೆಯಾಗಲಿ ತೈಸನಲ್ಲಿರ್ತಕ್ಕಂಥ ಸ್ವಪ್ನವಾಗಲಿ ಇಲ್ಲ ಅಂತ ತಿಳ್ಕೋತಾನೆ. ಯಾಕ ಅರ್ಥ ಆಗ್ಲೇನು? ಸರಿ. ಅದನ್ನೇ ಆಚಾರ ತಯಾ ಪ್ರಬೋಧಮಾಯಾತಿ ವಿಷ್ಣು ತಯಾ ಪ್ರಬೋಧಮಾಯಾತಿ ತದಾ ವಿಷ್ಣುಂ ಪ್ರಪಶ್ಯತಿ. ಅನಾದಿಯಾಗಿರ್ತಕ್ಕಂಥ ಭಗವಂತನ ಇಚ್ಛೆಯಿಂದಲೇನೆ ಇವನು ಎಚ್ಚರಗೊಳ್ತಾನೆ, ಆವಾಗ ವಿಷ್ಣುವನ್ನು ನೋಡ್ತಾನೆ. ಅರ್ಥ ಆಯ್ತನಪ್ಪ? ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದಶ್ರೌಷಮಹಂ ತೇನ ಪ್ರಿಯತಾಂ ಕಮಲಾಲಯಃ.